ಹಲೋ ಸ್ಟೂಡಿಯೋಸ್ ಆ್ಯಂಡ್ ಕ್ಯೂರಿಯಸ್ ಬ್ರೈನ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ನಿಮ್ಮ ಫಿಸಿಕ್ಸ್ ಮೆಂಟರ್ ವಲ್ಲಭ್. ಸೊ ಈ ಸೆಷನಲ್ಲಿ ನಾವು 10th ಸೈನ್ಸ್ನ ಲೈಟ್ ಚಾಪ್ಟರ್ನ ಇಂಪಾರ್ಟೆಂಟ್ ಕ್ವಶನ್ಸ್ನ ನೋಡೋಣ. ಓಕೆ ಓಕೆ ಫಸ್ಟ್ ಕ್ವಶನ್ ಯಾವುದು? ಕಾನ್ವೆಕ್ಸ್ ಮಿರರ್ ಈಸ್ ಯೂಸ್ಡ್ ಆಸ್ ರಿಯರ್ ವ್ಯೂ ಮಿರರ್ ಇನ್ ವೆಹಿಕಲ್ಸ್ ವೈ? ಪೀನ ದರ್ಪಣ ಕಾನ್ವೆಕ್ಸ್ ಮಿರರ್ನ ನಾವು ರಿಯರ್ ವ್ಯೂ ಮಿರರ್ ಆಗಿ ಯಾಕೆ ಯೂಸ್ ಮಾಡ್ತೀವಿ ವೆಹಿಕಲ್ಸಲ್ಲಿ? ಯಾಕೆ ರೀಸನ್ ಹೇಳಿ ಅಂತ ಕೇಳ್ತಿದ್ದಾರೆ. ಯಾಕೆ ಯೂಸ್ ಮಾಡ್ತೀವಿ? ಒಂದು, ಡಿಮಿನಿಷ್ಡ್ ಇಮೇಜ್ ಅಂದರೆ ಇಮೇಜ್ ಚಿಕ್ಕದಾಗಿ ನಮಗೆ ಕಾಣುತ್ತೆ. ಡಿಮಿನಿಷ್ಡ್ ಅಂದರೆ ಚಿಕ್ಕದಾಗಿ, ಡಿಮಿನಿಷ್ಡ್ ಇಮೇಜ್ ಫಾರ್ಮ್ ಆಗುತ್ತೆ. ಇಮೇಜ್ ಚಿಕ್ಕದಾಗಿ, ಪ್ರತಿಬಿಂಬ ಏನಿರುತ್ತಲ್ಲ ಅದು ಚಿಕ್ಕದಾಗಿ ಫಾರ್ಮ್ ಆಗುತ್ತೆ. ಇನ್ನೊಂದು ಇರೆಕ್ಟ್ ಇಮೇಜ್ ಅಂದರೆ ನೆಟ್ಟಗಾಗಿ, ಇಮೇಜ್ ನೆಟ್ಟಗಾಗಿ ಫಾರ್ಮ್ ಆಗಿರುತ್ತೆ. ಪ್ರತಿಬಿಂಬ ನೆಟ್ಟಗಾಗಿ, ಉಲ್ಟಾ ಫಾರ್ಮ್ ಆಗಿರಲ್ಲ, ತಲೆ ಕೆಳಗಾಗಿ ಫಾರ್ಮ್ ಆಗಿರಲ್ಲ, ನೆಟ್ಟಗಾಗಿ ಇರೆಕ್ಟ್ ಇಮೇಜ್. ಓಕೆ, ಮತ್ತು ಇನ್ನೂ ಒಂದು ರೀಸನ್ ಏನು? ವೈಡರ್ ಫೀಲ್ಡ್ ಆಫ್ ವ್ಯೂ. ಇನ್ನೂ ಒಂದು ರೀಸನ್ ಏನು? ವೈಡರ್ ಫೀಲ್ಡ್ ಆಫ್ ವ್ಯೂ ಅಂದರೆ ಏನು? ವಿಶಾಲವಾದ ವೀಕ್ಷಣಾ ಕ್ಷೇತ್ರ ಅಂತ ಕರಿತೀವಿ ನಾವು. ವಿಶಾಲವಾದ ವೀಕ್ಷಣಾ ಕ್ಷೇತ್ರ ಅಂದರೆ ವೈಡರ್ ಫೀಲ್ಡ್ ಆಫ್ ವ್ಯೂ. ನಮಗೆ ಒಂದು ಸ್ವಲ್ಪ ಜಾಸ್ತಿ ಏರಿಯಾ ಕವರ್ ಆಗಿರೋ ಥರ ನಮಗೆ ಇಮೇಜ್ ಫಾರ್ಮ್ ಆಗುತ್ತೆ. ಅರ್ಥ ಆಯ್ತಾ? ವೈಡರ್ ಫೀಲ್ಡ್ ಆಫ್ ವ್ಯೂ, ಡಿಮಿನಿಷ್ಡ್ ಇಮೇಜ್, ಇರೆಕ್ಟ್ ಇಮೇಜ್, ಚಿಕ್ಕದಾಗಿ, ನೆಟ್ಟಗಾಗಿ, ಮತ್ತು ವೈಡರ್ ಫೀಲ್ಡ್ ಆಫ್ ವ್ಯೂ ಅಂದರೆ ವಿಶಾಲವಾದ ವೀಕ್ಷಣಾ ಕ್ಷೇತ್ರ ನಮಗೆ ಸಿಗುತ್ತೆ. ಅದಕ್ಕೆ ನಾವು ಕಾನ್ವೆಕ್ಸ್ ಮಿರರ್ನ ಯೂಸ್ ಮಾಡ್ತೀವಿ. ಇಲ್ಲಿ ನೋಡ್ಬೋದು ನೀವು, ಇಲ್ಲೇನು ಕಾರ್ದು ಇಮೇಜ್ ಫಾರ್ಮ್ ಆಗಿರುತ್ತಲ್ಲ ಅದು ಚಿಕ್ಕದಾಗಿದೆ ತಾನೆ. ಆ್ಯಕ್ಚುಯಲ್ ಸೈಜ್ ಅದು ಕಾರ್ದು ಅಲ್ವೇ ಅಲ್ಲ, ಚಿಕ್ಕದಾಗಿ ಫಾರ್ಮ್ ಆಗಿದೆ. ಮತ್ತು ಇರೆಕ್ಟ್ ನೆಟ್ಟಗಾಗಿದೆ. ಕಾರ್ ಉಲ್ಟಾ ಅಂತೂ ಕಾಣ್ತಿಲ್ಲ ನಮಗೆ. ಎಸ್, ನೆಟ್ಟಗಾಗೆ ಕಾಣ್ತಿದೆ. ಮತ್ತು ವೈಡರ್ ಫೀಲ್ಡ್ ಆಫ್ ವ್ಯೂ, ವಿಶಾಲವಾದ ವೀಕ್ಷಣಾ ಕ್ಷೇತ್ರ, ವೈಡರ್ ಫೀಲ್ಡ್ ಆಫ್ ವ್ಯೂ. ಇಲ್ಲಿ ನೋಡ್ಬೋದು ನೀವು, ಕಾರ್ಗಳು ಚಿಕ್ಕದಾಗಿ ಕಾಣ್ತಿದೆ. ಈ ಮಿರರ್ ಮೇಲೆ ಇನ್ನೂ ಒಂದು ಕಾನ್ವೆಕ್ಸ್ ಮಿರರ್ ಹಾಕಿದ್ದಾರೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಒಂದು ಕಾರಲ್ಲಿ ಈ ಮಿರರಲ್ಲಿ ಇನ್ನೊಂದು ರೌಂಡ್ ಆಗೋ ಅಥವಾ ಈ ಥರ ಇನ್ನೊಂದು ಕಾನ್ವೆಕ್ಸ್ ಮಿರರ್ ಹಾಕಿರ್ತಾರೆ. ಅದು ಇನ್ನೂ ವೈಡ್ ಆ್ಯಂಗಲ್ ಆಗಿ ಅಥವಾ ಇನ್ನೂ ವೈಡರ್ ವ್ಯೂನ ನಮಗೆ ಕೊಡುತ್ತೆ. ಇಲ್ಲಿ ನೋಡಿ, ಈ ಮಿರರಲ್ಲಿ ಇಲ್ಲೊಂದು ಕಾರ್ ಇದೆ, ನೀವು ಅಬ್ಸರ್ವ್ ಮಾಡ್ತಿರ್ಬೋದು. ಸ್ವಲ್ಪ ಹಿಂದಿನ ಪಾರ್ಟ್ ಅಷ್ಟೇ ಕಾಣ್ತಿದೆ. ಎಸ್, ಅದಿದೆ. ಬಟ್ ಈ ಮಿರರಲ್ಲಿ ನೋಡಿದ್ರೆ ನೀವು ಆ ಕಾರ್ ಕ್ಲಿಯರ್ ಆಗೇ ಕಾಣ್ತಿದೆ. ವೈಡರ್ ಫೀಲ್ಡ್ ಆಫ್ ವ್ಯೂ ಕೊಡ್ತಿದೆ. ಇನ್ನು ಮತ್ತೆ ಈ ಮಿರರ್ಗಿಂತನೂ ಜಾಸ್ತಿ ವೈಡರ್ ಫೀಲ್ಡ್ ಆಫ್ ವ್ಯೂ ಕೊಡ್ತಿದೆ. ವಿಶಾಲವಾದ ವೀಕ್ಷಣಾ ಕ್ಷೇತ್ರ ಇನ್ನೂ ಜಾಸ್ತಿ ಕೊಡ್ತಿದೆ ಅಂತ ಹೇಳ್ಬೋದು ನಾವು. ಸೊ ಈ ರೀಸನ್ಸ್ಗಾಗಿ ನೋಡಿ, ಆ್ಯಸ್ ದೇ ಆರ್ ಕರ್ವ್ಡ್ ಔಟ್ಸೈಡ್ ಅಂದರೆ ಹೊರಗಡೆ ಕರ್ವ್ ಆಗಿರೋದ್ರಿಂದ, ಹೊರಗಡೆ ಈ ಥರ ಬೆಂಡ್ ಆಗಿರೋದ್ರಿಂದ, ಸೊ ವೈಡರ್ ಫೀಲ್ಡ್ ಆಫ್ ವ್ಯೂ ಕೊಡುತ್ತೆ ಅಂತ ನಾವು ಹೇಳ್ತೀವಿ. ಎಸ್, ಸೊ ದೀಸ್ ಆರ್ ದ 3 ಮೇನ್ ರೀಸನ್ಸ್. ನೀವು ಬೇಕಿದ್ರೆ ಬರ್ಕೊಂಬಿಡಿ. ಎಸ್, ಬೇಕಿದ್ರೆ ಬರ್ಕೊಂಬಿಡಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನಿದೆ? ಸ್ಟೇಟ್ ದ 2 laws ಆಫ್ ರಿಫ್ಲೆಕ್ಷನ್ ಆಫ್ ಲೈಟ್. ರಿಫ್ಲೆಕ್ಷನ್ ಆಫ್ ಲೈಟ್ನ 2 laws ಯಾವ್ಯಾವು ಅಂತ ಹೇಳಿದ್ದಾರೆ. ಫಸ್ಟ್ ಲಾ ಯಾವುದು? ಇಲ್ಲಿ ನೋಡಿ, ಒಂದು ಪ್ಲೇನ್ ಮಿರರ್ ಅಂದ್ಕೊಳ್ಳಿ. ಒಂದು ಪ್ಲೇನ್ ಮಿರರ್ ಇದೆ. ಎಸ್, ಇದು ನಾರ್ಮಲ್ ಅಂದರೆ ಏನು ನೆನ್ಪಿಟ್ಕೊಳ್ಳಿ. ನೀವು ಎಲ್ಲೇ ಹೋದ್ರು, PUಗೆ ಹೋದ್ರೂ ನೀವು ನಾರ್ಮಲ್ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ನಾರ್ಮಲ್ ಅಂದರೆ ಏನು? ಪರ್ಪೆಂಡಿಕ್ಯುಲರ್ ಡ್ರಾನ್ ಟು ದ ಸರ್ಫೇಸ್. ಯಾವುದೇ ಸರ್ಫೇಸ್ ಆಗಿರಲಿ, ಈ ಥರ ಸರ್ಫೇಸ್ ಆಗಿರಲಿಲ್ಲ ಅಥವಾ ಈ ಥರ ಇನ್ಕ್ಲೈನ್ ಆಗಿರೋ ಆಟ್ ಆನ್ ಆ್ಯಂಗಲ್ ಅಂದರೆ ಒಂದು ಪ್ರತಿಷ್ಠಿತ ಅಥವಾ ಒಂದು ಯಾವುದೋ ಒಂದು ಆ್ಯಂಗಲಲ್ಲಿ ಇನ್ಕ್ಲೈನ್ ಆಗಿದ್ದಾರೆ ಆಟ್ ಆನ್ ಆ್ಯಂಗಲ್ ಥೀಟಾ. ಸೊ ಈ ಸರ್ಫೇಸ್ಗೆ 90 ಡಿಗ್ರಿಲಿ ನೀವು ಒಂದು ಲೈನ್ ಡ್ರಾ ಮಾಡಿದ್ರೆ ಇದಕ್ಕೆ ಲಂಬ ಅಂತ ಕರೀತಾರೆ ಕನ್ನಡದಲ್ಲಿ. ಎಸ್, ಸೊ 90 ಡಿಗ್ರಿ ಇರುತ್ತೆ ಇದು ಸರ್ಫೇಸ್ ಜೊತೆ, ಲಂಬ ಕೋಣದಲ್ಲಿರುತ್ತೆ. ಅರ್ಥ ಆಯ್ತಾ? ಸೊ ಇದು ಪ್ಲೇನ್ ಸರ್ಫೇಸ್ ಆಗಿರೋದ್ರಿಂದ 90 ಡಿಗ್ರಿಲಿ ಇದೆ ಇದು, ರೈಟ್? ಸೊ ಇದು ನಾವು ಲಂಬ ಅಂತ ಕರಿತೀವಿ ಕನ್ನಡದಲ್ಲಿ, ರೈಟ್? ಸೊ ಇನ್ಸಿಡೆಂಟ್ ರೇ ಈ ಥರ ಬಂದರೆ, ಎಸ್, ಇನ್ಸಿಡೆಂಟ್ ರೇ ರಿಫ್ಲೆಕ್ಟೆಡ್ ರೇ ಈ ಥರ ಹೋಗುತ್ತೆ ತಾನೆ, ರೈಟ್? ಸೊ ಆ್ಯಂಗಲ್ ಆಫ್ ಇನ್ಸಿಡೆಂಟ್ಸ್, ಆ್ಯಂಗಲ್ ಐ ಅಂದರೆ ಇದೇನು ನಮ್ಮ ಕಿರಣ ಇದೆ, ಬರ್ತಿರೋ ಏನು ಕಿರಣ ಇದೆ ತಾನೆ, ಅದು ನಾರ್ಮಲ್ ಲಂಬದ ಜೊತೆ ಯಾವ ಆ್ಯಂಗಲ್ ಮಾಡುತ್ತೋ ಸೇಮ್ ಆ್ಯಂಗಲ್, ಸೇಮ್ ಕೋಣ, ಪ್ರತಿಬಿಂಬಿಸಿರುವ ಕಿರಣ ಕೂಡ ಸೇಮ್ ಆ್ಯಂಗಲ್ಲೇ ಮಾಡುತ್ತೆ. ಅಂದರೆ ಇದು ಆ್ಯಂಗಲ್ ಆರ್. ಅಂದರೆ ಇವೆರಡು ಸೇಮ್ ಆ್ಯಂಗಲ್ ಇರುತ್ತೆ. ಇದು 30 ಡಿಗ್ರೀಸ್ ಇದ್ದರೆ ಇದು 30 ಡಿಗ್ರೀಸ್ ಇರುತ್ತೆ. ಅರ್ಥ ಆಯ್ತಾ? ಸೊ ಯಾವ ಥರ ಬರಿಬೋದು? ಆ್ಯಂಗಲ್ ಐ ಈಸ್ ಈಕ್ವಲ್ ಟು ಆ್ಯಂಗಲ್ ಆರ್. ಎಸ್, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ದ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಅಂತ ನಾವು ಹೇಳ್ಬಹುದು, ರೈಟ್? ಸೊ ಇದು ನಮ್ಮ ಫಸ್ಟ್ ಲಾ ಆಯಿತು. ಸೆಕೆಂಡ್ ಲಾ ಏನು ಹೇಳುತ್ತೆ? ಲೈನ್ ಆಫ್ ಇನ್ಸಿಡೆನ್ಸ್. ಇದನ್ನ ಇನ್ಸಿಡೆಂಟ್ ರೇ ಅಂತ ಬರಿತೀನಿ. ಇನ್ಸಿಡೆಂಟ್ ರೇ ಇದು ನಮ್ಮ
ರಿಫ್ಲೆಕ್ಟೆಡ್ ರೇ, ಪ್ರತಿಬಿಂಬಿಸಿರುವ ಕಿರಣ, ಆಗಮಿಸುತ್ತಿರುವ ಕಿರಣ, ಪ್ರತಿಬಿಂಬಿಸುತ್ತಿರುವ ಕಿರಣ ಅಂತ ಹೇಳ್ಬೋದು ನಾವು. ಎಸ್, ಲೈನ್ ಆಫ್ ಇನ್ಸಿಡೆನ್ಸ್ ಆ್ಯಂಡ್ ಆರ್ ದ ರೇ ಆಫ್ ಇನ್ಸಿಡೆನ್ಸ್ ಆ್ಯಂಡ್ ದ ರೇ ಆಫ್ ರಿಫ್ಲೆಕ್ಷನ್ ಆ್ಯಂಡ್ ನಾರ್ಮಲ್ ಡ್ರಾನ್ ಎಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಇದು ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಅಂದರೆ ಎಲ್ಲಿ ಇನ್ಸಿಡೆಂಟ್ ಆಗ್ತಿದೆ ರೇ, ಎಲ್ಲಿ ಇನ್ಸಿಡೆಂಟ್ ಆಗಿ ರಿಫ್ಲೆಕ್ಟ್ ಆಗ್ತಿದೆ ಆ ಪಾಯಿಂಟಲ್ಲಿ ನಾವು ನಾರ್ಮಲ್ ಡ್ರಾ ಮಾಡಿರ್ತೀವಲ್ಲ. ನಾರ್ಮಲ್ ಅಂದರೆ ನಾನು ಹೇಳಿದೆ ಆಲ್ರೆಡಿ, ಈ ನಾರ್ಮಲ್ ಮತ್ತು ಈ ಲೈನ್ ಆಫ್ ಇನ್ಸಿಡೆಂಟ್ ಆರ್ ರೇ ಆಫ್ ಇನ್ಸಿಡೆಂಟ್ ಮತ್ತು ರಿಫ್ಲೆಕ್ಟೆಡ್ ರೇ, ಈ ಮೂರು ಒಂದೇ ಪ್ಲೇನಲ್ಲೇ ಇರುತ್ತೆ. ಇದು ನಮ್ಮದು ಬೋರ್ಡ್ ಒಂದು ಪ್ಲೇನ್ ಅಂತ ತೊಗೊಂಡ್ರೆ ಈ ಪ್ಲೇನಲ್ಲೇ ಇದು ನಾರ್ಮಲ್ಲು ಇದೇ ಪ್ಲೇನಲ್ಲೇ ಇದೆ, ಇನ್ಸಿಡೆಂಟ್ ರೇನು ಇದೇ ಪ್ಲೇನಲ್ಲೇ ಇದೆ, ರಿಫ್ಲೆಕ್ಟೆಡ್ ರೇನು ಇದೇ ಪ್ಲೇನಲ್ಲೇ ಇದೆ. ಯಾವುದು ಹಿಂಗೆ ಹೊರಗಡೆ ಬರ್ತಿಲ್ಲ ತಾನೆ. ಇನ್ಸಿಡೆಂಟ್ ರೇ ಈ ಥರ ಹೊರಗಡೆಯಿಂದ ಒಳಗಡೆ ಹೋಗ್ತಿಲ್ಲ, ರಿಫ್ಲೆಕ್ಟೆಡ್ ರೇ ಈ ಥರ ಹೊರಗಡೆ ಬರ್ತಿಲ್ಲ ಅಥವಾ ಒಳಗಡೆ ಹೋಗ್ತಿಲ್ಲ, ಒಂದೇ ಪ್ಲೇನ್ ಇದೇ, ಒಂದೇ ಪ್ಲೇನಲ್ಲೇ ಇನ್ಸಿಡೆಂಟ್ ರೇನು ಇದೆ, ರಿಫ್ಲೆಕ್ಟೆಡ್ ರೇನು ಇದೆ, ನಾರ್ಮಲ್ ಕೂಡ ಇದೆ. ಇದೇ ನಮ್ಮ ಸೆಕೆಂಡ್ ಲಾ ಅಂತ ಹೇಳ್ಬೋದು. ಏನು ಸೆಕೆಂಡ್ ಲಾ ಏನಂತ ಹೇಳುತ್ತೆ? ಲೈನ್ ಆಫ್ ಇನ್ಸಿಡೆಂಟ್ ಆರ್ ದ ರೇ ಆಫ್ ಇನ್ಸಿಡೆಂಟ್ ಆ್ಯಂಡ್ ರೇ ಆಫ್ ರಿಫ್ಲೆಕ್ಷನ್ ಆರ್ ದ ರಿಫ್ಲೆಕ್ಟೆಡ್ ರೇ ಆ್ಯಂಡ್ ದ ನಾರ್ಮಲ್ ಡ್ರಾನ್ ಅಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಆಲ್ ಲೈ ಇನ್ ದ ಸೇಮ್ ಪ್ಲೇನ್. ರೈಟ್, ಒಂದೇ ಪ್ಲೇನಲ್ಲೇ ಇರುತ್ತೆ ಅಂತ. ರೈಟ್, ನೀವು ಬೇಕಿದ್ರೆ ಇಲ್ಲಿ ಇಮೇಜ್ ಇದೆ, ಇದು ಡಯಾಗ್ರಾಮ್ ಇದೆ, ಡಯಾಗ್ರಾಮ್ ಡ್ರಾ ಮಾಡ್ಕೊಳ್ಳಿ, ಪಾಸ್ ಮಾಡಿಕೊಂಡು ಮತ್ತೆ ಸ್ಟೇಟ್ಮೆಂಟ್ ಬೇಕಾದ್ರೆ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್. ಏನಿದೆ? ಸಾರಿ, ರೈಟ್ ದ ಪ್ರಾಪರ್ಟೀಸ್ ಆಫ್ ಇಮೇಜ್ ಫಾರ್ಮ್ಡ್ ಇನ್ ದ ಪ್ಲೇನ್ ಮಿರರ್. ಪ್ಲೇನ್ ಮಿರರಲ್ಲಿ ಯಾವ ಥರ ಇಮೇಜ್ ಫಾರ್ಮ್ ಆಗಿರುತ್ತೆ? ಪ್ಲೇನ್ ಮಿರರಲ್ಲಿ ಯಾವ ಥರ ಇಮೇಜ್ ಫಾರ್ಮ್ ಆಗಿರುತ್ತೆ? ಯಾವ ಥರ ಇಮೇಜ್ ಫಾರ್ಮ್ ಆಗಿರುತ್ತೆ? ಪ್ಲೇನ್ ಮಿರರ್ ಅಂದರೆ ನೀವು ಬೆಳಗ್ಗೆ ಎದ್ದು ಆಫೀಸ್ಗೋ ಅಥವಾ ಸ್ಕೂಲ್ಗೋ ಸ್ಕೂಲ್ಗೆ ಹೋಗುವಾಗ ನೀವು ತಲೆ ಬಾಚ್ಕೊಂಡು ಹೋಗ್ತಿರ್ತೀರ ತಾನೆ, ತಲೆ ಬಾಚ್ಕೊಂಡು ಫುಲ್ ನೀಟಾಗಿ ರೆಡಿಯಾಗಿ ಹೋಗ್ತಿರ್ತೀರ. ಸೊ ಅವಾಗ ನೀವು ಯಾವ್ದು ನೋಡ್ಕೊತೀರಾ? ಪ್ಲೇನ್ ಮಿರರಲ್ಲಿ ನೋಡ್ಕೊತೀರಾ. ನಿಮ್ಮ ಮನೆಯಲ್ಲಿ ಕನ್ನಡಿ ಇರುತ್ತಲ್ಲ, ಪ್ಲೇನ್ ಮಿರರ್ ಅದು. ಅದರಲ್ಲಿ ಯಾವ ಥರ ಇಮೇಜ್ ಫಾರ್ಮ್ ಆಗುತ್ತೆ ನಿಮ್ಮದು? ನಿಮ್ಮ ಪ್ರತಿಬಿಂಬ ಯಾವ ಥರ ಇರುತ್ತೆ? ನೀವು ಫಾರ್ ಎಕ್ಸಾಂಪಲ್ 170 ಸೆಂಟಿಮೀಟರ್ಸೋ ಇಲ್ಲ 160 ಸೆಂಟಿಮೀಟರ್ಸೋ ಹೈಟಲ್ಲಿದ್ದೀರಾ ಅಂದ್ಕೊಳ್ಳಿ. ನಿಮ್ಮದು ಹೈಟ್ 160 ಸೆಂಟಿಮೀಟರ್ಸ್ ಇದೆ ಅಂದ್ಕೊಳ್ಳಿ. ಇಮೇಜ್ ಪ್ರತಿಬಿಂಬ ಏನು ಫಾರ್ಮ್ ಆಗಿರುತ್ತಲ್ಲ, ಸೇಮ್ ಹೈಟೇ ಇರುತ್ತೆ ಅದರದ್ದು. ಅಂದರೆ ನಿಮ್ಮದು 160 ಸೆಂಟಿಮೀಟರ್ಸ್ ಇದ್ದರೆ ಆ ಇಮೇಜ್ದು 160 ಸೆಂಟಿಮೀಟರ್ಸೇ ಇರುತ್ತೆ ಹೈಟ್. ರೈಟ್, ಅದೊಂದು ಪಾಯಿಂಟು. ಸೈಜ್ ಸೇಮ್ ಇರುತ್ತೆ, ಅಂದರೆ ಹೈಟ್ ಅಥವಾ ಸೈಜ್ ಸೇಮ್ ಇರುತ್ತೆ. ಸೈಜ್ ಸೇಮ್ ಇರುತ್ತೆ. ಮತ್ತೇನೇನಿರುತ್ತೆ? ಸೈಜ್ ಸೇಮ್ ಇರುತ್ತೆ. ಮತ್ತು ಇನ್ನೊಂದು, ನೀವು ಇದು ಮಿರರ್ ಅಂದ್ಕೊಳ್ಳಿ, ಇದು ನನ್ನ ಕೈ ಇದು ಮಿರರ್ ಅಂದ್ಕೊಳ್ಳಿ. ನಾನು ಈ ಮಿರರಿಂದ ಒಂದು 20 ಸೆಂಟಿಮೀಟರ್ ದೂರದಲ್ಲಿ ನಿಂತಿದ್ದೀನಿ. ಎಸ್, ಮಿರರಿಂದ 20 ಸೆಂಟಿಮೀಟರ್ ದೂರದಲ್ಲಿ ನಿಂತಿದ್ದೀನಿ ಅಂದರೆ ಮಿರರಿಂದ 20 ಸೆಂಟಿಮೀಟರ್ ದೂರದಲ್ಲೇ ಇಮೇಜ್ ಫಾರ್ಮ್ ಆಗಿರುತ್ತೆ. ರೈಟ್, ನೀವು ಮಿರರಿಂದ ಎಷ್ಟು ದೂರದಲ್ಲಿ ನಿಂತಿದ್ದೀರಾ ತಾನೆ, ಸೇಮ್ ದೂರದಲ್ಲೇ ಮಿರರಿಂದ ಇಮೇಜ್ ಕೂಡ ಅಷ್ಟೇ ದೂರದಲ್ಲೇ ಫಾರ್ಮ್ ಆಗಿರುತ್ತೆ. ಎಸ್, ಅದು ಒಂದು ಪಾಯಿಂಟು. ರೈಟ್, ಪಾಯಿಂಟ್ಸ್ ಇದ್ದಾವೆ, ನಾನು ನೆಕ್ಸ್ಟ್ ಸ್ಲೈಡಲ್ಲಿ ತೋರಿಸ್ತೀನಿ, ಅದನ್ನು ಬರ್ಕೋರಂತ ಬೇಕಾದ್ರೆ ನಾನು ಎಕ್ಸ್ಪ್ಲನೇಷನ್ ಮಾಡ್ತಿದ್ದೀನಿ ಇವಾಗ. ಸೇಮ್ ಸೈಜ್, ನಿಮ್ದು ಎಷ್ಟು ಹೈಟ್ ಇರುತ್ತೋ ಸೇಮ್ ಹೈಟೇ ಇರುತ್ತೆ. ರೈಟ್, ಮತ್ತು ಆಮೇಲೆ ಎಷ್ಟು ದೂರದಲ್ಲಿ ನಿಂತಿರ್ತಾರೆ ಮಿರರಲ್ಲಿ, ಸೇಮ್ ದೂರದಲ್ಲೇ ಹಿಂದೆ ಅಂದರೆ ವರ್ಚುವಲ್ ಇಮೇಜ್ ಫಾರ್ಮ್ ಆಗಿರುತ್ತೆ, ಅದನ್ನು ಹೇಳ್ತೀನಿ. ಇಮೇಜ್ ಕೂಡ ಅಷ್ಟೇ ದೂರದಲ್ಲೇ ಮಿರರಿಂದ ಫಾರ್ಮ್ ಆಗಿರುತ್ತೆ. ಮತ್ತು ಆಮೇಲೆ ವರ್ಚುವಲ್ ಇಮೇಜ್ ಫಾರ್ಮ್ ಆಗಿರುತ್ತೆ. ವರ್ಚುವಲ್ ಇಮೇಜ್ ಅಂದರೆ ಏನು? ಮಿಥ್ಯ ಪ್ರತಿಬಿಂಬ, ವರ್ಚುವಲ್ ಇಮೇಜ್. ರೈಟ್, ಮತ್ತೇನಾಗಿರುತ್ತೆ? ಸೈಜ್ ಆಯಿತು. ಲ್ಯಾಟ್ರಲಿ ಇನ್ವರ್ಟೆಡ್ ಇಮೇಜ್ ಅಂತ ನಾವು ಕರಿತೀವಿ. ಪಾರ್ಶ್ವ ವಿಲೋಮ. ಲ್ಯಾಟ್ರಲಿ ಇನ್ವರ್ಟೆಡ್ ಅಂದರೆ ಇವಾಗ ರೈಟ್ ಸೈಡಲ್ಲಿ ಏನಿರುತ್ತೆ ಅದು ಲೆಫ್ಟ್ ಸೈಡಲ್ಲಿ ಫಾರ್ಮ್ ಆಗಿರೋ ಥರ ಇರುತ್ತೆ. ಬಲಭಾಗದಲ್ಲಿ ಏನಿರುತ್ತಲ್ಲ ಅದು ಎಡಭಾಗದಲ್ಲಿ ಫಾರ್ಮ್ ಆಗಿರುತ್ತೆ. ರೈಟ್, ಫಾರ್ ಎಕ್ಸಾಂಪಲ್ ನೀವು ಇವಾಗ ನಿಮ್ಮ ರೈಟ್ ಹ್ಯಾಂಡ್ ಎತ್ತಿದ್ರೆ, ನಿಮ್ಮ ರೈಟ್ ಹ್ಯಾಂಡ್ ನೀವು ಈ ಥರ ಎತ್ತಿದ್ರೆ ಮಿರರ್ ಮುಂದೆ, ಆ ಮಿರರಲ್ಲಿ ಯಾವುದು ಸೇಮ್ ಈ ಸೈಡ್ದೇ ಹ್ಯಾಂಡ್ ಎತ್ತಿದಂಗೆ ಇರುತ್ತೆ. ಬಟ್ ಆ ಇಮೇಜ್ ಪ್ರಕಾರ ಅದು ಯಾವ ಹ್ಯಾಂಡ್ ಆಗುತ್ತೆ? ಲೆಫ್ಟ್ ಹ್ಯಾಂಡ್ ಆಗಿರುತ್ತೆ. ರೈಟ್, ನಿಮ್ಗೆ ಅದು ಇಮೇಜ್ ತೋರಿಸ್ತೀನಿ ನೋಡಿ ಇವಾಗ. ಅಂದರೆ ನೀವು ನಿಮ್ಮದು ರೈಟ್ ಹ್ಯಾಂಡ್ ಎತ್ತಿದ್ರೆ ಮಿರರಲ್ಲಿ, ನಿಮ್ಮದು ರಿಯಲ್ ಆಗಿ ರೈಟ್ ಹ್ಯಾಂಡ್ ಎತ್ತಿದ್ರೆ ಇಮೇಜ್ದು ಲೆಫ್ಟ್ ಹ್ಯಾಂಡ್ ಎತ್ತಿರುತ್ತೆ. ಸೇಮ್ ಸೈಡೇ ಫಾರ್ಮ್ ಆಗಿರುತ್ತೆ, ಬಟ್ ಇಮೇಜ್ದು ಅದು ಲೆಫ್ಟ್ ಹ್ಯಾಂಡ್ ಆಗಿರುತ್ತೆ. ನಿಮ್ಗೆ ತೋರಿಸ್ತೀನಿ ನೋಡಿ ಇವಾಗ. ಇಲ್ಲಿ ನೋಡಿ, ಈ ಕೈ ನೀವು ಕನ್ಸಿಡರ್ ಮಾಡಿದ್ರೆ ಈ ಲೆಫ್ಟ್ ಹ್ಯಾಂಡ್ ಅಂದ್ಕೊಳ್ಳಿ. ಇವಾಗ ನಾನೇ ನಿಂತಿದ್ದೀನಿ ಅಂದ್ಕೊಳ್ಳಿ, ಲೆಫ್ಟ್ ಹ್ಯಾಂಡ್ ನಾನು ಈ ಥರ ಇಟ್ಕೊಂಡಿದ್ದೀನಿ ಅಂದರೆ ಇಲ್ಲೇನು ಇಮೇಜ್ ಫಾರ್ಮ್ ಆಗಿದೆಯಲ್ಲ, ಇದು ಈ ಮನುಷ್ಯನ ಅಥವಾ ವರ್ಚುವಲ್ ಇಮೇಜ್ನ ರೈಟ್ ಹ್ಯಾಂಡ್ ಆಗಿರುತ್ತೆ. ಅದೇ ಲ್ಯಾಟ್ರಲ್ ಇನ್ವರ್ಜನ್ ಅಂತ ನಾವು ಕರಿತೀವಿ. ಇದಕ್ಕೆ ನಾವು ಬೇಕಿದ್ರೆ ಇದು ಒಂದು ತೊಗೊತೀವಿ ಎಕ್ಸಾಂಪಲ್. ಇಲ್ಲಿ ಫಿಸಿಕ್ಸ್ ಲ್ಯಾಟ್ರಲ್ ಇನ್ವರ್ಜನ್ ಆಗಿದೆ ನೋಡಿ.
ಬಲಬದಿಲಿರೋದು ಎಡಬದಿಲಿ ಫಾರ್ಮ್ ಆಗಿರುತ್ತೆ, ಎಡಬದಿಲಿರೋದು ಬಲಬದಿಲಿ ಫಾರ್ಮ್ ಆಗಿರುತ್ತೆ. ಲ್ಯಾಟ್ರಲ್ ಇನ್ವರ್ಷನ್, ಪಾರ್ಶ್ವ ವಿಲೋಮ ಅಂತ ಕರಿತೀವಿ ನಾವು ಅದನ್ನು. ಎಸ್, ನೋಡಿ ದ ಇಮೇಜ್ ಇಸ್ ಲ್ಯಾಟ್ರಲಿ ಇನ್ವರ್ಟೆಡ್. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಕೂಡ ನೀವು ನೋಡ್ಬೋದು. ಆ್ಯಂಬುಲೆನ್ಸ್ನ ಇಲ್ಲಿ ಯಾವ ಥರ ಬರೆದಿರ್ತಾರೆ ನೋಡಿ, ರಿಯಲ್ ಆಗಿ ನೀವು ನಿಮ್ಮ ಕಣ್ಣಿಂದ ನೋಡಿದ್ರೆ ಆ್ಯಂಬುಲೆನ್ಸ್ನ ಈ ಥರ ಬರೆದಿರ್ತಾರೆ. ಆ್ಯಂಬುಲೆನ್ಸ್ ಇದು ಸ್ಟ್ರೇಟ್, ಅದು ಕರೆಕ್ಟ್ ಆ್ಯಕ್ಚುಯಲ್ ಫಾರ್ಮಲ್ಲಿಲ್ಲ, ಲ್ಯಾಟ್ರಲಿ ಇನ್ವರ್ಟೆಡ್ ಇದೆ. ನೋಡಿ ಆ್ಯಂಬುಲೆನ್ಸ್ ನಾವು ಈ ಥರ ಬರಿತೀವಿ ತಾನೆ, ಆ್ಯಂಬುಲೆನ್ಸ್ ಈ ಥರ ಬರಿತೀವಿ ತಾನೆ. ಎ ಲೆಫ್ಟಲ್ಲಿರುತ್ತೆ, ಇ ರೈಟಲ್ಲಿರುತ್ತೆ. ಇಲ್ಲಿ ನೋಡಿ, ಇ ಲೆಫ್ಟಲ್ಲಿದೆ, ಎ ರೈಟಲ್ಲಿದೆ. ನಾನು ಹೇಳಿದ್ನಲ್ಲ, ರೈಟಲ್ಲಿರೋದು ಲೆಫ್ಟಲ್ಲಿರುತ್ತೆ, ಲೆಫ್ಟಲ್ಲಿರೋದು ರೈಟಲ್ಲಿರುತ್ತೆ. ಇದು ಲ್ಯಾಟ್ರಲ್ ಇನ್ವರ್ಜನ್. ನಾವು ಈ ಥರ ಯಾಕೆ ಆ್ಯಂಬುಲೆನ್ಸ್ ಮೇಲೆ ಬರೆದಿರ್ತಾರೆ? ಬಿಕಾಸ್ ಮಿರರಲ್ಲಿ ಲ್ಯಾಟ್ರಲ್ ಇನ್ವರ್ಜನ್ ಇಮೇಜ್ ಫಾರ್ಮ್ ಆಗುತ್ತೆ ತಾನೆ. ಸೊ ಹಿಂದೆ ಆ್ಯಂಬುಲೆನ್ಸ್ ಬರ್ತಿದ್ರೆ ಎಮರ್ಜೆನ್ಸಿ, ಅದು ಹಿಂದೆ ಆ್ಯಂಬುಲೆನ್ಸ್ ಬರ್ತಿದ್ರೆ ಗೊತ್ತಾಗಬೇಕು, ಡ್ರೈವರ್ಗೆ ಗೊತ್ತಾಗಬೇಕು ಅದು ಆ್ಯಂಬುಲೆನ್ಸ್ ಬರ್ತಿದೆ ಅಂತ. ಸೊ ಅದಕ್ಕೆ ಇಲ್ಲಿ ಲ್ಯಾಟ್ರಲ್ ಇನ್ವರ್ಜನ್ ಪಾರ್ಶ್ವ ವಿಲೋಮವಾಗಿ ಬರೆದ್ರೆ ಮಿರರಲ್ಲಿ ಆ್ಯಕ್ಚುಯಲ್ ಇಮೇಜ್ ಅಂದರೆ ಈ ಥರ ಆ್ಯಂಬುಲೆನ್ಸ್ ಎಕ್ಸಾಕ್ಟಾಗಿ ಆ್ಯಂಬುಲೆನ್ಸ್ ಅಂತ ಕಾಣುತ್ತೆ, ರೈಟ್. ಸೊ ಅದೇ ನೀವು ಕರೆಕ್ಟ್ ಫಾರ್ಮಲ್ಲಿ ಬರೆದಿದ್ರೆ, ಈಗ ನೋಡಿ ಫಿಸಿಕ್ಸ್ ಅಂತ ಇದೆ ನೋಡಿ, ಇಲ್ಲಿ ಫಿಸಿಕ್ಸ್ ಅಂತ ಕರೆಕ್ಟ್ ಫಾರ್ಮಲ್ಲಿ ಬರೆದಿದ್ರೆ, ಬಟ್ ಇಲ್ಲಿ ನೋಡಿ ಲ್ಯಾಟ್ರಲ್ ಇನ್ವರ್ಜನ್ ಆಗಿ ಉಲ್ಟಾ ಕಾಣ್ತಿದೆ. ಎಸ್, ಉಲ್ಟಾ ಅಂದರೆ ತಲೆ ಕೆಳಗಾಗಿ ಅಲ್ಲ, ಲ್ಯಾಟ್ರಲ್ ಇನ್ವರ್ಜನ್ ಈ ಥರ, ಲೆಫ್ಟಲ್ಲಿರೋದು ರೈಟಲ್ಲಿ, ರೈಟಲ್ಲಿರೋದು ಲೆಫ್ಟಲ್ಲಿ, ಆ ಥರ, ರೈಟ್. ಸೊ ಅದಕ್ಕೆ ಆ್ಯಂಬುಲೆನ್ಸ್ನ ಆ ಥರ ಬರೆದಿರ್ತಾರೆ, ಲ್ಯಾಟ್ರಲಿ ಇನ್ವರ್ಜನ್ ಆಗಿ ಬರೆದಿರ್ತಾರೆ. ನಿಮಗೆ ಪಾಯಿಂಟ್ಸ್ ಬೇಕಿದ್ರೆ ಬರ್ಕೊಳ್ಳಿ, ಪಾಸ್ ಮಾಡಿ. ಇಮೇಜ್ ಫೌಂಡ್ ಬೈ ದ ಪ್ಲೇನ್ ಮಿರರ್ ಇಸ್ ಆಲ್ವೇಸ್ ವರ್ಚುವಲ್. ಇರೆಕ್ಟ್ ಇದೊಂದು ಮರ್ತಿದ್ದೆ ನಾನು, ಸಾರಿ. ವರ್ಚುವಲ್ ಅಂದರೆ ಏನು? ಮಿಥ್ಯವಾಗಿರುತ್ತೆ, ವರ್ಚುವಲ್ ಆಗಿರುತ್ತೆ, ರಿಯಲ್ ಇರಲ್ಲ. ಎಸ್, ಇರೆಕ್ಟ್. ಇದೊಂದು ಮೇನ್ ಪಾಯಿಂಟೇ ಮರ್ತಿದ್ದೆ ನಾನು. ನೋಡಿ, ಉಲ್ಟಾ ಏನಾಗಿಲ್ಲ ತಾನೆ ಇಮೇಜ್ ಫಾರ್ಮ್, ಉಲ್ಟಾ ಏನು ಫಾರ್ಮ್ ಆಗಿಲ್ಲ ತಾನೆ, ತಲೆ ಕೆಳಗಾಗಿ ಏನು ಫಾರ್ಮ್ ಆಗಿಲ್ಲ. ಇರೆಕ್ಟ್ ಅಂದರೆ ನೆಟ್ಟಗಾಗಿ ಇಮೇಜ್ ಫಾರ್ಮ್ ಆಗಿದೆ. ಎಸ್, ಇಲ್ಲೂ ನೋಡಿ ಕಾರ್ದು ಬೇಕಿದ್ರೆ, ಇದು ಆ್ಯಂಬುಲೆನ್ಸ್ ಬೇಕಿದ್ರೆ ನೆಟ್ಟಗಾಗಿ ಇಮೇಜ್ ಫಾರ್ಮ್ ಆಗಿದೆ. ಇಲ್ಲೂ ನಾವು ನಿಂತಿರೋ ಥರನೇ ಇಮೇಜ್ ಫಾರ್ಮ್ ಆಗಿದೆ, ತಲೆ ಕೆಳಗಾಗಿ ಫಾರ್ಮ್ ಆಗಿಲ್ಲ, ನೆಟ್ಟಗಾಗಿ ಫಾರ್ಮ್ ಆಗಿದೆ. ಅದೊಂದು ಪಾಯಿಂಟ್, ರೈಟ್. ಬರ್ಕೊಳ್ಳಿ ಪಾಯಿಂಟ್ಸ್ನ. ಸೈಜ್ ಆಫ್ ದ ಇಮೇಜ್ ಈಸ್ ಈಕ್ವಲ್ ಟು ದ್ಯಾಟ್ ಆಫ್ ದ ಆಬ್ಜೆಕ್ಟ್. ನಾನು ಹೇಳಿದ್ನಲ್ಲ ಹೈಟ್ ಎಕ್ಸಾಂಪಲ್ ಕೊಟ್ಟು, ಇಮೇಜ್ ಫಾರ್ಮ್ಡ್ ಆ್ಯಸ್ ಫಾರ್ ಬಿಹೈಂಡ್ ದ ಮಿರರ್ ಆ್ಯಸ್ ದ ಆಬ್ಜೆಕ್ಟ್ ಈಸ್ ಇನ್ ಫ್ರಂಟ್ ಆಫ್ ಇಟ್. ಅದು ಹೇಳಿದ್ನಲ್ಲ, 20 ಸೆಂಟಿಮೀಟರ್ ದೂರದಲ್ಲಿದ್ದರೆ ಇಮೇಜು ಮಿರರಿಂದ 20 ಸೆಂಟಿಮೀಟರ್ ದೂರದಲ್ಲೇ ಫಾರ್ಮ್ ಆಗಿರುತ್ತೆ. ಲ್ಯಾಟ್ರಲಿ ಇನ್ವರ್ಟೆಡ್. ಇದು ಟೆಕ್ಸ್ಟು, ಆಮೇಲೆ ಇಲ್ಲೂ ಇದೆ ನೋಡಿ, ರೈಟ್. ಪಾಸ್ ಮಾಡಿ ಬರ್ಕೊಂಬಿಡಿ ಒಂದ್ಸರಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ವಾಟ್ ಈಸ್ ದ ಸೆಂಟರ್ ಆಫ್ ಕರ್ವೇಚರ್ ಆಫ್ ದ ಸ್ಪೆರಿಕಲ್ ಮಿರರ್? ಗೋಳಿಯ ದರ್ಪಣದ ವಕ್ರತಾ ಕೇಂದ್ರ ಎಂದರೇನು? ವಕ್ರತಾ ಕೇಂದ್ರ, ಸೆಂಟರ್ ಆಫ್ ಕರ್ವೇಚರ್ ಅಂದರೆ ಏನು? ಇವಾಗ ಸ್ಪೆರಿಕಲ್ ಮಿರರ್ ಅಂದರೆ ಕಾನ್ವೆಕ್ಸ್ ಬರುತ್ತೆ, ಕಾನ್ಕೇವ್ ಬರುತ್ತೆ. ಎಸ್, ಇವಾಗ ಕಾನ್ವೆಕ್ಸ್ ಯಾವ ಥರ ಇರುತ್ತೆ? ಇದು ನಮ್ಮ ಕಾನ್ವೆಕ್ಸ್ ತಾನೆ, ಪೀನ ದರ್ಪಣ, ಕಾನ್ವೆಕ್ಸ್ ಮಿರರ್, ಪೀನ ದರ್ಪಣ. ಎಸ್, ಇದು ನಮ್ಮ ಕಾನ್ವೆಕ್ಸ್ ಮಿರರ್. ಸೊ ಇದು ಏನಾಗಿರುತ್ತೆ, ರಿಫ್ಲೆಕ್ಟೆಡ್ ಪಾರ್ಟ್ ಏನಿರುತ್ತಲ್ಲ, ಇಟ್ ಈಸ್ ಅ ಪಾರ್ಟ್ ಆಫ್ ದ ಸ್ಪೆರಿಕಲ್ ಮಿರರ್, ಸಾರಿ, ಪಾರ್ಟ್ ಆಫ್ ದ ಸ್ಪಿಯರ್, ಪಾರ್ಟ್ ಆಫ್ ದ ಸ್ಪಿಯರ್. ಇದೊಂದು ಸ್ಪಿಯರ್ ಅಂತ ನೀವು ಕನ್ಸಿಡರ್ ಮಾಡಿದ್ರೆ, ಈ ಸ್ಪಿಯರ್ದು ಇದೊಂದು ಪಾರ್ಟ್ ಆಗಿರುತ್ತೆ. ಸೊ ಈ ಸ್ಪಿಯರ್ದು ಏನು ಸೆಂಟರ್ ಇರುತ್ತಲ್ಲ, ಕೇಂದ್ರ ಬಿಂದು ಇರುತ್ತಲ್ಲ, ಅದು ನಮ್ಮ ವಕ್ರತಾ ಕೇಂದ್ರ ಆಗಿರುತ್ತೆ, ಸೆಂಟರ್ ಆಫ್ ಕರ್ವೇಚರ್. ಸೊ ಇದು ಕಾನ್ವೆಕ್ಸ್ ಮಿರರ್ ಆಗಲಿ ಇಲ್ಲ ಕಾನ್ಕೇವ್ ಮಿರರ್ ಆಗಲಿ, ಪೀನ ದರ್ಪಣ ಆಗಲಿ ಇಲ್ಲ ನಿಮ್ನ ದರ್ಪಣ ಆಗಲಿ, ಎರಡೂ ಒಂದು ಸ್ಪಿಯರ್, ಒಂದು ಗೋಳದ ಪಾರ್ಟ್ ಆಗಿರುತ್ತೆ. ಎಸ್, ಒಂದು ಗೋಳದ ಪಾರ್ಟ್ ಆಗಿರುತ್ತೆ. ಸೊ ಆ ಗೋಳದ ಸೆಂಟರ್ ಏನಿರುತ್ತಲ್ಲ, ಕೇಂದ್ರ ಬಿಂದು ಏನಿರುತ್ತಲ್ಲ, ಸೊ ಅದು ನಮ್ಮ ವಕ್ರತಾ ಕೇಂದ್ರದ ಸೆಂಟರ್ ಆಫ್ ಕರ್ವೇಚರ್ ಆಗಿರುತ್ತೆ. ಎಸ್, ಸೊ ಇಲ್ಲಿದೆ, ಬೇಕಿದ್ರೆ ತೋರಿಸ್ತೀನಿ ನಿಮಗೆ. ಇಲ್ಲಿದೆ ನೋಡಿ, ಇದು ನಮಗೆ ಕಾನ್ಕೇವ್ ಮಿರರ್ ತಾನೆ, ಕಾನ್ಕೇವ್ ಮಿರರ್. ಸೊ ಕಾನ್ಕೇವ್ ಮಿರರ್ ಇಸ್ ಪಾರ್ಟ್ ಆಫ್ ದ ಒರಿಜಿನಲ್ ಸ್ಪಿಯರ್. ಎಸ್, ಗೋಳದ ಒಂದು ಭಾಗವಾಗಿರುತ್ತೆ. ನಾನು ನಿಮ್ಗೆ ಹೇಳಿದ್ದೀನಲ್ಲ, ಕಾನ್ಕೇವ್ ಮಿರರ್ ಆಗಲಿ ಹಿಂಗೆ, ಕಾನ್ವೆಕ್ಸ್ ಆದರೆ ಹಿಂಗೆ. ಎಸ್, ನಿಮ್ನ ದರ್ಪಣ, ಪೀನ ದರ್ಪಣ, ರೈಟ್. ಸೊ ಈ ಸ್ಪಿಯರ್, ಈ ಗೋಳದ ಏನು ಸೆಂಟರ್ ಇರುತ್ತಲ್ಲ, ಕೇಂದ್ರ ಬಿಂದು ಏನಿರುತ್ತಲ್ಲ, ಓಕೆ, ಕೇಂದ್ರ ಬಿಂದು, ಕೇಂದ್ರ ಏನಿರುತ್ತಲ್ಲ, ಸೊ ಇದು ನಮ್ಮ ಸೆಂಟರ್ ಆಫ್ ಕರ್ವೇಚರ್ ಆಗಿರುತ್ತೆ. ಎಸ್, ಬರ್ಕೊಳ್ಳಿ ಒಂದ್ಸರಿ, ಬೇಕಿದ್ರೆ ಆನ್ಸರ್ಗಳಿದಾವೆ ಒಂದ್ಸರಿ ಬರ್ಕೊಂಬಿಡಿ. ಎಸ್, ಎಕ್ಸಾಂಪಲ್ ಬೇಕಾದ್ರೆ ಈ ಡಯಾಗ್ರಾಮ್ ಕೂಡ ಡ್ರಾ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ ಏನು ಹೇಳುತ್ತೆ? ಸ್ಟೇಟ್ ದ ಲಾಸ್ ಆಫ್ ರಿಫ್ರಾಕ್ಷನ್ ಆಫ್ ಲೈಟ್. ಓಕೆ, ರಿಫ್ರಾಕ್ಷನ್ ಆಫ್ ಲೈಟ್, ವಕ್ರೀಭವನದ ಲಾಸ್ ಹೇಳಿ ಅಂತ ಕೇಳ್ತಿದ್ದಾರೆ. ಸೆಕೆಂಡ್ ಪಾರ್ಟ್ ಏನಿದೆ,
In the given figure, AB is the incident ray, AB is the incident ray, and BC is the refracted ray. MN is the normal at the point of incident. ಇದು ML ನಾರ್ಮಲ್. ನಾನು ಹೇಳಿದೆ ಆಲ್ರೆಡಿ, ನಾರ್ಮಲ್ ಅಂದರೆ ಒಂದು ಸರ್ಫೇಸ್ಗೆ ಲಂಬವಾಗಿ ನಾವು ಲೈನ್ ಹಿಡಿದಿರ್ತೀವಲ್ಲ ಅದು ನಾರ್ಮಲ್ ಅಂತ ಕರಿತೀವಿ. ವಿಚ್ ಮೀಡಿಯಮ್ ಈಸ್ ಮೋರ್ ಡೆನ್ಸರ್? ಯಾವುದು ಜಾಸ್ತಿ ಸಾಂದ್ರವಾಗಿದೆ? ಡೆನ್ಸರ್, ಜಾಸ್ತಿ ಸಾಂದ್ರವಾಗಿದೆ ಅಂತ ಕೇಳ್ತಿದ್ದಾರೆ. ಎಸ್. ಓಕೆ, ಫಸ್ಟ್ ಒನ್ ಲಾಸ್ ಆಫ್ ರಿಫ್ರಾಕ್ಷನ್ ಏನಂತ ಹೇಳುತ್ತೆ? ಓಕೆ, ಇದರಲ್ಲೂ ಕೂಡ ಸೇಮ್ ಲಾಸ್ ಇದ್ದಾವೆ. ಸೇಮ್ ಅಂದರೆ ಒಂದು ಲಾ ಸೇಮ್ ಇದೆ. ಯಾವ ಲಾ ಅದು? ಇನ್ಸಿಡೆಂಟ್ ರೇ, ರಿಫ್ರಾಕ್ಟೆಡ್ ರೇ ಆ್ಯಂಡ್ ದ ನಾರ್ಮಲ್ ಡ್ರಾನ್ ಅಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಆಲ್ ಲೈ ಇನ್ ದ ಸೇಮ್ ಪ್ಲೇನ್. ನಾನು ಹೇಳಿದ್ನಲ್ಲ ಆಲ್ರೆಡಿ, ರಿಫ್ಲೆಕ್ಷನಲ್ಲಿ ಹೇಳಿದ್ನಲ್ಲ, ಇದು ಒಂದೇ ಪ್ಲೇನಲ್ಲೇ ಇನ್ಸಿಡೆಂಟ್ ರೇ ಮತ್ತು ರಿಫ್ರಾಕ್ಟೆಡ್ ರೇ ಮತ್ತು ಲೈನ್ ಡ್ರಾನ್ ಅಟ್ ದ ಪಾಯಿಂಟ್ ಆಫ್ ಇನ್ಸಿಡೆಂಟ್ ಎಲ್ಲ ಲೈ ಆಗುತ್ತೆ. ಎಲ್ಲ ಈ ಪ್ಲೇನಲ್ಲೇ ಇರುತ್ತೆ, ಒಂದು ಹೊರಗಡೆ ಒಳಗಡೆ ಇಲ್ಲ. ಇದು ಒಂದೇ ಪ್ಲೇನಲ್ಲೇ ಇರುತ್ತೆ. ಇದು ಒಂದು ಫಸ್ಟ್ ಲಾ ಆಯಿತು. ಸೆಕೆಂಡ್ ಲಾ ಏನು ಹೇಳುತ್ತೆ? ಸ್ನೆಲ್ಸ್ ಲಾ, ಸ್ನೆಲ್ ನಿಯಮ. ಎಸ್, ಅದೇನು ಹೇಳುತ್ತೆ? ರೇಷಿಯೋ ಆಫ್ ಸೈನ್ ಆಫ್ ಇನ್ಸಿಡೆಂಟ್ ಆ್ಯಂಗಲ್, ಸೈನ್ ಆಫ್ ದ ಆ್ಯಂಗಲ್ ಆಫ್ ಇನ್ಸಿಡೆಂಟ್ ಆ್ಯಂಡ್ ಸೈನ್ ಆಫ್ ದ ರಿಫ್ರಾಕ್ಟೆಡ್ ಆ್ಯಂಗಲ್ ವಿಲ್ ಬಿ ಕಾನ್ಸ್ಟಂಟ್, ಸ್ಥಿರವಾಗಿರುತ್ತೆ. ಸೈನ್ ಆಫ್ ಐ, ಸೈನ್ ಆಫ್ ಐ, ಸೈನ್ ಆಫ್ ಆರ್, ರಿಫ್ರಾಕ್ಟೆಡ್ ಆ್ಯಂಗಲ್ ಆರ್ ಅಂತ ತಗೊಳ್ಳೋಣ. ಇದು ಕಾನ್ಸ್ಟಂಟ್ ಆಗಿರುತ್ತೆ, ಸ್ಥಿರವಾಗಿರುತ್ತೆ. ಎಸ್, ಸ್ಥಿರವಾಗಿ ಇರುತ್ತೆ. ರೇಷಿಯೋ ಆಫ್ ಸೈನ್ ಆಫ್ ಐ ಆ್ಯಂಡ್ ದ ಸೈನ್ ಆಫ್ ಆರ್, ರಿಫ್ರಾಕ್ಟೆಡ್ ಆ್ಯಂಗಲ್, ಇನ್ಸಿಡೆಂಟ್ ಆ್ಯಂಗಲ್, ರಿಫ್ರಾಕ್ಟೆಡ್ ಆ್ಯಂಗಲ್ ನೆನ್ಪಿಟ್ಕೊಳ್ಳಿ, ರಿಫ್ಲೆಕ್ಟೆಡ್ ಅಲ್ಲ, ರಿಫ್ರಾಕ್ಟೆಡ್, ವಕ್ರೀಭವಿಸಿರುವ. ಎಸ್, ಕಾನ್ಸ್ಟಂಟ್ ಆಗಿರುತ್ತೆ, ಸ್ಥಿರವಾಗಿ ಇರುತ್ತೆ ಅಂತ ನಾವು ಹೇಳಬಹುದು. ಇದು ನಮ್ಮದು ಎರಡನೇ ಲಾ. ಓಕೆ, ಸೊ ಇವಾಗ ಇನ್ನೊಂದು ನೋಡಿ. ಸೆಕೆಂಡ್ ಕ್ವಶನ್ ಏನಂತ ಇರಲಿ, ಇದು ಸೆಕೆಂಡ್ ಕ್ವಶನ್ ಏನಂತ ಹೇಳುತ್ತೆ? ಈ ಗಿವನ್ ಫಿಗರಲ್ಲಿ ಎ ಬಿ ಇನ್ಸಿಡೆಂಟ್ ರೇ ಇದೆ, ಎ ಬಿ ಇನ್ಸಿಡೆಂಟ್ ರೇ ಇದೆ, ಬಿ ಸಿ ರಿಫ್ರಾಕ್ಟೆಡ್ ರೇ ಇದೆ. ಸೊ ಎಮ್ ಎನ್ ನಾರ್ಮಲ್ ಇದೆ ಅಂತ ಹೇಳಿದ್ದಾರೆ. ಓಕೆ, ವಿಚ್ ಮೀಡಿಯಮ್ ಈಸ್ ಮೋರ್ ಡೆನ್ಸರ್? ಈ ಮೀಡಿಯಮ್ 1 ಮತ್ತು ಮೀಡಿಯಮ್ 2 ಅಲ್ಲಿ ಯಾವ ಮೀಡಿಯಮ್ ಜಾಸ್ತಿ ಡೆನ್ಸರ್ ಆಗಿದೆ, ಯಾವ ಮೀಡಿಯಮ್ ಜಾಸ್ತಿ ಸಾಂದ್ರವಾಗಿದೆ ಅಂತ ಕೇಳ್ತಿದ್ದಾರೆ. ಎಸ್, ಯಾವುದು? ಮೀಡಿಯಮ್ 1 ಈಸ್ ಮೋರ್ ಡೆನ್ಸರ್ ಅಥವಾ ಮೀಡಿಯಮ್ 1 ಈಸ್ ಡೆನ್ಸರ್ ಅಂತ ಹೇಳ್ಬೋದು. ಯಾಕೆ? ರಿಫ್ರಾಕ್ಟೆಡ್ ರೇ ಏನಿರುತ್ತಲ್ಲ ಅದು ಡೆನ್ಸರ್ ಮೀಡಿಯಮ್ ಇದ್ದರೆ ಟುವರ್ಡ್ಸ್ ದ ನಾರ್ಮಲ್ ಬೆಂಡ್ ಆಗುತ್ತೆ, ಲಂಬದ ಕಡೆ ಬೆಂಡ್ ಆಗುತ್ತೆ. ಎಸ್, ಈ ಥರ ಬೆಂಡ್ ಆಗುತ್ತೆ ಲಂಬದ ಕಡೆ. ಇಲ್ಲಿ ನೋಡಿಬೇಕಾದ್ರೆ ಇದೆರಡು ನೀವು ಅಬ್ಸರ್ವ್ ಮಾಡಿದ್ರೆ ಇದು ಇನ್ಸಿಡೆಂಟ್ ರೇ, ರಿಫ್ರಾಕ್ಟೆಡ್ ರೇ ಟುವರ್ಡ್ಸ್ ದ ನಾರ್ಮಲ್ ಬೆಂಡ್ ಆಗಿದೆ. ಇದು ಡೆನ್ಸರ್ ಮೀಡಿಯಮಲ್ಲಿ ಅಷ್ಟೇ ಆಗುತ್ತೆ. ಅರ್ಥ ಆಯ್ತಾ? ಸೊ ಬೇಕಾದ್ರೆ ಆನ್ಸರ್ ನೋಡಿ, ಇಲ್ಲಿ ಕನ್ನಡದಲ್ಲಿ ಕೊಟ್ಟಿದ್ದಾರೆ. ಹೆಚ್ಚು ಸಾಂದ್ರವಾಗಿದೆ, ನಿಮ್ಗೆ ಹೇಳಿದ್ನಲ್ಲ, ಇಲ್ಲಿದೆ ನೋಡಿ. ಪಾಸ್ ಮಾಡಿ ಬೇಕಿದ್ರೆ ಬರ್ಕೊಂಬಿಡಿ. ಎಸ್, ಕನ್ನಡದಲ್ಲಿ ಬೇಕಿದ್ರೆ ಇದೆ ಇಲ್ಲಿ. ಲಂಬದ ಕಡೆ ಬಾಗುತ್ತದೆ. ಎಸ್, ಇಲ್ಲಿದೆ ನೋಡಿ ಬೇಕಿದ್ರೆ ಸ್ನೆಲ್ಸ್ ಲಾದು. ಪತನದ ಕೋನದ ಸೈನ್ ಮತ್ತು ವಕ್ರೀಭವನದ ಕೋನದ ಸೈನದ ಅನುಪಾತ ಸ್ಥಿರವಾಗಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ. ನಿಮ್ಗೆ ಹೇಳಿದ್ನಲ್ಲ. ಎಸ್, ಪಾಸ್ ಮಾಡಿ ಬರ್ಕೊಂಡ್ಬಿಡ್ಬೇಕಿದ್ರೆ. ಓಕೆ, ಇಲ್ಲೂ ಬೇಕಾದ್ರೆ ಹೇಳಿದ್ದಾರೆ ಯಾಕೆ ಪ್ರವೇಶಿಸಿದಾಗ ಅದು ಲಂಬದ ಕಡೆಗೆ ಬಾಗುತ್ತದೆ. ಹೇಳಿದ್ನಲ್ಲ, ಲಂಬದ ಕಡೆಗೆ ಬಾಗುತ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ ಏನು ಹೇಳಿದೆ? ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಕಾನ್ವೆಕ್ಸ್ ಮಿರರ್ ಆ್ಯಂಡ್ ಕಾನ್ಕೇವ್ ಮಿರರ್. ಪೀನ ದರ್ಪಣ ಮತ್ತು ನಿಮ್ನ ದರ್ಪಣದ ನಡುವಿರುವ ವ್ಯತ್ಯಾಸಗಳನ್ನು ಬರೀರಿ ಅಂತ ಹೇಳಿದ್ದಾರೆ. ಎಸ್, ಇನ್ನೊಂದು ಕ್ವಶನ್ ಏನಿದೆ? ಡಿಫೈನ್ ದ ಪ್ರಿನ್ಸಿಪಲ್ ಫೋಕಸ್ ಆಫ್ ಅ ಕಾನ್ವೆಕ್ಸ್ ಲೆನ್ಸ್. ಪ್ರಧಾನ ಸಂಗಮ. ಕೇಂದ್ರ ಬಿಂದು ಅಂದರೆ ಬೇರೆ ಆಗುತ್ತೆ. ಪ್ರಧಾನ ಸಂಗಮ, ಪೀನ ಮಸೂರದ ಪ್ರಧಾನ ಸಂಗಮ, ಪ್ರಿನ್ಸಿಪಲ್ ಫೋಕಸ್ ಆಫ್ ದ ಕಾನ್ವೆಕ್ಸ್ ಕಾನ್ವೆಕ್ಸ್ ಲೆನ್ಸ್ನ ಕೇಳಿದ್ದಾರೆ. ಅಂದರೆ ಏನು ಅಂತ ಕೇಳಿದ್ದಾರೆ. ಎಸ್, ಓಕೆ. ಪೀನ ದರ್ಪಣ ಮತ್ತು ನಿಮ್ನ ದರ್ಪಣದ ವ್ಯತ್ಯಾಸಗಳನ್ನ ನೋಡೋಣ ನಾವಿಲ್ಲಿ. ಓಕೆ, ಇದು ನಮ್ಮ ಕಾನ್ವೆಕ್ಸ್ ಮಿರರ್, ಪೀನ ದರ್ಪಣ. ಇದು ನಮ್ಮ ಕಾನ್ಕೇವ್ ಮಿರರ್, ನಿಮ್ನ ದರ್ಪಣ.
ಪ್ರತಿಬಿಂಬಿಸುವ ಭಾಗ ಉಬ್ಬಾಗಿರುತ್ತದೆ ಕಾನ್ವೆಕ್ಸ್ ಮಿರರಲ್ಲಿ. ರಿಫ್ಲೆಕ್ಟಿಂಗ್ ಸರ್ಫೇಸ್ ಇಸ್ ಬಲ್ಜ್ಡ್, ಈ ಥರ. ಎಸ್, ಸೊ ಇಲ್ಲಿ ಏನಾಗಿರುತ್ತೆ, ಪ್ರತಿಬಿಂಬಿಸುವ ಭಾಗ ತಗ್ಗಾಗಿರುತ್ತದೆ, ಈ ಥರ ಒಳಗಡೆ ಇರುತ್ತೆ, ರೈಟ್. ಸೊ ಇದು ನಮ್ಮ ಕಾನ್ವೆಕ್ಸ್ ಮಿರರ್, ಇದು ನಮ್ಮ ಕಾನ್ಕೇವ್ ಮಿರರ್. ಮತ್ತೇನಾಗುತ್ತೆ, ಇದರಲ್ಲಿ ಇಮೇಜ್ ಯಾವ ಥರ ಫಾರ್ಮ್ ಆಗುತ್ತೆ, ಕಾನ್ವೆಕ್ಸ್ ಮಿರರಲ್ಲಿ ನೀವು ಈ ಆಬ್ಜೆಕ್ಟ್ ಎಲ್ಲೇ ಇಟ್ಟರೂ ಕೂಡ ಯಾವ ಥರ ಫಾರ್ಮ್ ಆಗುತ್ತೆ, ವರ್ಚುವಲ್ ಇಮೇಜ್ ಫಾರ್ಮ್ ಆಗುತ್ತೆ. ಎಸ್, ಮಿಥ್ಯ ಇಮೇಜ್, ವರ್ಚುವಲ್ ಇಮೇಜ್, ಮಿಥ್ಯ ಪ್ರತಿಬಿಂಬ. ವರ್ಚುವಲ್ ಅಂದರೆ ಇಲ್ಲಿ ಹಿಂದೆ ಫಾರ್ಮ್ ಆಗ್ತಿದೆ. ಎಸ್, ವರ್ಚುವಲ್ ಇಮೇಜ್ ಫಾರ್ಮ್ ಆಗುತ್ತೆ, ಮತ್ತು ಇರೆಕ್ಟ್ ಇಮೇಜ್ ಫಾರ್ಮ್ ಆಗುತ್ತೆ, ನೆಟ್ಟಗಾಗಿರುವ ಇಮೇಜ್ ಫಾರ್ಮ್ ಆಗುತ್ತೆ ಕಾನ್ವೆಕ್ಸ್ ಮಿರರಲ್ಲಿ. ಕಾನ್ಕೇವಲ್ಲಿ ಒಂದು ಆಪ್ಷನ್ನ ಬಿಟ್ಟು ಎಕ್ಸೆಪ್ಷನ್ ಇದೆ ಕಾನ್ಕೇವಲ್ಲಿ. ಯಾವುದು, ನಾವು ಆಬ್ಜೆಕ್ಟ್ನ, ಇದು ಪ್ರಿನ್ಸಿಪಲ್ ಫೋಕಸ್, ಇದು ಸೆಂಟರ್ ಆಫ್ ಕರ್ವೇಚರ್, ಇದು ಪೋಲ್. ಎಸ್, ಇಲ್ಲಿ ಆಬ್ಜೆಕ್ಟ್ ಇಟ್ಟಿದ್ದೀವಿ ಅಂದರೆ ಕಾನ್ಕೇವ್ ಮಿರರಲ್ಲಿ ಈ ಕಂಡೀಷನಲ್ಲಷ್ಟೇ ಆಬ್ಜೆಕ್ಟು ಇಮೇಜ್ ಏನು ಫಾರ್ಮ್ ಆಗಿರುತ್ತಲ್ಲ, ಈ ಕಂಡೀಷನಲ್ಲಿ ಸಾರಿ, ಇಮೇಜು ಸ್ವಲ್ಪ ಸಾರಿ ಇಲ್ಲೇ ಇದೆ ನೋಡಿ, ತೋರಿಸ್ತೀನಿ. ಇದೊಂದು ಎಕ್ಸೆಪ್ಷನ್ ನಿಮಗೆ. ಬಿಟ್ವೀನ್ ಪಿ ಆ್ಯಂಡ್ ಎಫ್ ಇಟ್ಟಾಗ ಇಮೇಜು ದೊಡ್ಡದಾಗಿ ಫಾರ್ಮ್ ಆಗುತ್ತೆ, ವರ್ಚುವಲ್ ಆಗಿ ಫಾರ್ಮ್ ಆಗಿರುತ್ತೆ, ಮತ್ತು ಇರೆಕ್ಟ್ ಆಗಿರುತ್ತೆ. ಇದೊಂದೇ ಎಕ್ಸೆಪ್ಷನ್ ಬಿಟ್ಟರೆ ಮಿಕ್ಕಿದ ಎಲ್ಲ ಕಡೆ ಇಮೇಜ್ ನೀವು ಎಲ್ಲ ಇಟ್ರು ಡಿಮಿನಿಷ್ಡ್ ಆಗಿ ಚಿಕ್ಕದಾಗಿ ಫಾರ್ಮ್ ಆಗಿರುತ್ತೆ, ಚಿಕ್ಕದಾಗಿ ಅನ್ನೋಕ್ಕಾಗಲ್ಲ, ಸಾರಿ. ಇಮೇಜು ಇನ್ವರ್ಟೆಡ್ ಆಗಿ ಫಾರ್ಮ್ ಆಗಿರುತ್ತೆ, ರಿಯಲ್ ಇಮೇಜ್ ಫಾರ್ಮ್ ಆಗಿರುತ್ತೆ, ಇನ್ವರ್ಟೆಡ್ ಆಗಿ ಫಾರ್ಮ್ ಆಗಿರುತ್ತೆ. ಎಸ್, ನೋಡ್ಬೋದು ಇಲ್ಲಿ ಈ ಕಡೆನೇ ಆಬ್ಜೆಕ್ಟ್ ಇರೋ ಕಡೆನೇ ಇಮೇಜ್ ಫಾರ್ಮ್ ಆಗ್ತಿದೆ ಅಂದರೆ ರಿಯಲ್ ಇಮೇಜ್, ಮತ್ತು ಇನ್ವರ್ಟೆಡ್ ಉಲ್ಟಾ ಇಮೇಜ್ ಫಾರ್ಮ್ ಆಗ್ತಿದೆ. ಡಿಮಿನಿಷ್ಡ್ ಅನ್ನೋಕ್ಕಾಗಲ್ಲ, ಯಾಕಂದರೆ ಒಂದೊಂದು ಕೇಸಲ್ಲಿ ಚಿಕ್ಕದು ಫಾರ್ಮ್ ಆಗುತ್ತೆ, ಒಂದೊಂದು ಕೇಸಲ್ಲಿ ದೊಡ್ಡದು ಫಾರ್ಮ್ ಆಗುತ್ತೆ, ಇನ್ನೊಂದೊಂದು ಕೇಸಲ್ಲಿ ಎಕ್ಸಾಕ್ಟ್ ಸೈಜಲ್ಲೂ ಫಾರ್ಮ್ ಆಗುತ್ತೆ. ನೀವು ಬೇಕಾದ್ರೆ ಇದನ್ನ ರೆಫರ್ ಮಾಡಬಹುದು. ಎಸ್, ಬಟ್ ಕಾನ್ವೆಕ್ಸ್ ಮಿರರಲ್ಲಿ ಯಾವತ್ತು ಇಮೇಜ್ ಏನಾಗುತ್ತೆ, ಚಿಕ್ಕದಾಗಿ ಫಾರ್ಮ್ ಆಗುತ್ತೆ, ಇರೆಕ್ಟಾಗಿ ಫಾರ್ಮ್ ಆಗುತ್ತೆ, ಆದರೆ ನೆಟ್ಗಾಗಿ ಫಾರ್ಮ್ ಆಗುತ್ತೆ, ಮತ್ತು ವರ್ಚುವಲ್ ಆಗಿ ಫಾರ್ಮ್ ಆಗುತ್ತೆ, ಮಿಥ್ಯವಾಗಿ ಫಾರ್ಮ್ ಆಗುತ್ತೆ. ಮತ್ತಿನ್ನೊಂದು, ಕಾನ್ವೆಕ್ಸ್ ಲೆನ್ಸ್ ಯಾವ ಥರ ಲೆನ್ಸ್ ಇದು, ಡೈವರ್ಜಿಂಗ್ ಲೆನ್ಸ್, ವಿಕೇಂದ್ರೀಕರಿಸುವ ಲೆನ್ಸ್ ಅಂತ ಕರಿತೀವಿ ನಾವು. ಡೈವರ್ಜಿಂಗ್, ವಿಕೇಂದ್ರೀಕರಿಸುವ. ಕಾನ್ಕೇವ್ ಯಾವ ಥರ ಲೆನ್ಸ್, ಕೇಂದ್ರೀಕರಿಸುವ. ಕನ್ವರ್ಜಿಂಗ್, ಕೇಂದ್ರೀಕರಿಸುವ, ರೈಟ್. ಎಲ್ಲ ಪಾಯಿಂಟ್ಸ್ ಹೇಳಿದ್ದೀನಿ ನಾನು. ರಿಫ್ಲೆಕ್ಟಿಂಗ್ ಸರ್ಫೇಸ್ ಇಸ್ ಕರ್ವ್ಡ್ ಔಟ್ಸೈಡ್, ಕರ್ವ್ಡ್ ಇನ್ವರ್ಡ್ಸ್, ಇದೆಲ್ಲ ಪಾಯಿಂಟ್ಸು ನಾನು ಹೇಳಿದ್ದೀನಿ. ಎಸ್, ಇನ್ನೂ ಒಂದು ಯಾವುದು ಉಳಿತು, ಡಿಫೈನ್ ದ ಪ್ರಿನ್ಸಿಪಲ್ ಫೋಕಸ್ ಆಫ್ ಅ ಕಾನ್ವೆಕ್ಸ್ ಲೆನ್ಸ್. ಸೊ ಕಾನ್ವೆಕ್ಸ್ ಲೆನ್ಸ್ನ ಪ್ರಿನ್ಸಿಪಲ್ ಫೋಕಸ್ ಅಂದರೆ ಏನು, ಕಿರಣಗಳು ರೇಸ್ ಏನು ಬರ್ತಿರುತ್ತಲ್ಲ, ಪ್ರಿನ್ಸಿಪಲ್ ಆಕ್ಸಿಸ್. ಎಸ್, ಪ್ರಿನ್ಸಿಪಲ್ ಆಕ್ಸಿಸ್, ಪ್ರಧಾನ ಏನಂತ ಕರೀತಾರೆ, ಪ್ರಧಾನ ಅಕ್ಷಕ್ಕೆ ರೇಸ್, ಕಿರಣಗಳೇನಿರುತ್ತಲ್ಲ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಬರ್ತಿರುತ್ತೆ, ಅಂದರೆ ಪ್ಯಾರಲಲ್ ಆಗಿ ಬರ್ತಿರುತ್ತೆ. ಸೊ ಅದು ರಿಫ್ರ್ಯಾಕ್ಟ್ ಆದಾಗ, ಲೆನ್ಸಲ್ಲಿ ರಿಫ್ರ್ಯಾಕ್ಟ್ ಆದಾಗ ವಕ್ರೀಭವಿಸಿದಾಗ, ಈ ಮಸೂರದಿಂದ ವಕ್ರೀಭವಿಸಿದಾಗ ಒಂದು ಬಿಂದು ಪ್ರಧಾನ ಅಕ್ಷದ ಮೇಲೆ, ಒಂದು ಬಿಂದುವಿನ ಮೇಲೆ ಎಲ್ಲ ಕೇಂದ್ರೀಕರಿಸುತ್ತವೆ. ಆ ಬಿಂದುವಿಗೆ ನಾವು ಏನಂತ ಕರಿತೀವಿ, ಪ್ರಧಾನ ಸಂಗಮ ಅಂತ ಕರಿತೀವಿ, ಪ್ರಿನ್ಸಿಪಲ್ ಫೋಕಸ್ ಅಂತ ಕರಿತೀವಿ. ಎಸ್, ಸೊ ಇದು ಇಂಗ್ಲೀಷಲ್ಲಿ ಏನಂತ ಕರಿತೀವಿ, ಪ್ರಿನ್ಸಿಪಲ್ ಫೋಕಸ್. ಲೈಟ್ ರೇಸ್ ಫಾಲಿಂಗ್ ಆನ್ ಅ ಕಾನ್ವೆಕ್ಸ್ ಲೆನ್ಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್, ಆಫ್ಟರ್ ರಿಫ್ರಾಕ್ಟಿಂಗ್ ಫ್ರಮ್ ದ ಲೆನ್ಸ್ ದೇ ಫೋಕಸ್ at one point on the principal axis. Yes,
ಸೊ ಆ ಪಾಯಿಂಟ್ಗೆ ನಾವು ಪ್ರಿನ್ಸಿಪಲ್ ಫೋಕಸ್ ಅಂತ ಕರಿತೀವಿ. ಪ್ರಿನ್ಸಿಪಲ್ ಫೋಕಸ್ ಆಫ್ ದ ಕಾನ್ವೆಕ್ಸ್ ಲೆನ್ಸ್ ಅಂತ ಕರಿತೀವಿ. ಎಸ್ ಓಕೆ, ನಿಮಗೆ ಬೇಕಿದ್ರೆ ಪಾಸ್ ಮಾಡಿ ಬರ್ಕೊಂಬಿಡಿ ಆನ್ಸರ್ಸ್ನ. ಎಸ್, ಕನ್ನಡದಲ್ಲಿ ಬೇಕು ಅಂದರೆ ಕನ್ನಡದಲ್ಲೂ ಇದೆ, ಪಾಸ್ ಮಾಡಿ ಬರ್ಕೊಂಬಿಡಿ. ಬರ್ಕೊಂಡ್ರಾ? ಓಕೆ, ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಲೈಟ್? ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಲೈಟ್ ಅಂದರೇನು? ಎಸ್, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಡೈಮಂಡ್ ಈಸ್ 2.42. ಇದ್ರ ಅರ್ಥ ಏನು ಅಂತ ಕೇಳ್ತಿದ್ದಾರೆ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಲೈಟ್ ಅಂದರೆ ಏನು? ಅದು ಏನಂದರೆ ಅನುಪಾತ, ರೇಷಿಯೋ ಆಫ್ ಸ್ಪೀಡ್ ಆಫ್ ಲೈಟ್, ಇನ್ ಏರ್ ಆರ್ ವ್ಯಾಕ್ಯೂಮ್ ಅಂತ ಹೇಳ್ಬೋದು. ಇನ್ ಏರ್ ಆರ್ ವ್ಯಾಕ್ಯೂಮ್ ಟು ದ ಸ್ಪೀಡ್ ಆಫ್ ಲೈಟ್ ಇನ್ ಅ ಮೀಡಿಯಮ್, ಇನ್ ಅ ಗಿವನ್ ಮೀಡಿಯಮ್ ಆರ್ ಇನ್ ಅ ಮೀಡಿಯಮ್. ಸೊ ಇದು ನಮ್ಮ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ನಾವು ಕರಿತೀವಿ. ಎಸ್, ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಕರಿತೀವಿ. ಎಸ್, ರೇಷಿಯೋ ಆಫ್ ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಟು ದ ಸ್ಪೀಡ್ ಆಫ್ ಲೈಟ್ ಇನ್ ಅ ಮೀಡಿಯಮ್. ಎಸ್, ಇದು ರಿಫ್ರಾಕ್ಟಿವ್ ಇಂಡೆಕ್ಸ್. ಇದ್ರ ಅರ್ಥ ಏನು? ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಡೈಮಂಡ್ ಈಸ್ 2.42 ಅಂದರೆ ಏನು? ಸೇಮ್, ರೇಷಿಯೋ ಆಫ್ ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಟು ದ ಸ್ಪೀಡ್ ಆಫ್ ಲೈಟ್ ಇನ್ ಡೈಮಂಡ್, ರೈಟ್? ಸ್ಪೀಡ್ ಆಫ್ ಲೈಟ್ ಇನ್ ಡೈಮಂಡ್. ಓಕೆ, ಸೊ ಇಲ್ಲಿ ಆನ್ಸರ್ ಇದೆ, ಬೇಕಿದ್ರೆ ನಿಮಗೆ. ರೇಷಿಯೋ ಆಫ್ ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಆ್ಯಂಡ್ ದ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಮ್. ಅದೇ ಈ ಸ್ಟೇಟ್ಮೆಂಟ್ ಅರ್ಥ ಏನು? ರೇಷಿಯೋ ಆಫ್ ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಆ್ಯಂಡ್ ದ ಸ್ಪೀಡ್ ಆಫ್ ಲೈಟ್ ಇನ್ ಡೈಮಂಡ್ ಈಸ್ 2.42 ಅಂತ ನಾವು ಹೇಳ್ತೀವಿ. ಓಕೆ, ಬೇಕಿದ್ರೆ ನೀವು ಪಾಸ್ ಮಾಡಿ ಬರ್ಕೊಂಬಿಡಿ ಆನ್ಸರ್ನ. ನೆಕ್ಸ್ಟ್ ಕ್ವಶನ್ ಹೋಗೋಣ. ವಾಟ್ ಈಸ್ ಮೆಂಟ್ ಬೈ ದ ಪವರ್ ಆಫ್ ಅ ಲೆನ್ಸ್? Write the formula used to find the power of a lens. What is the SI unit of power of a lens? Idu first question. Second question, if the focal lengths of two lenses A and B are plus 0.5 meters and minus 0.4 meters respectively, mention the types of these lenses in the same order. Okay, ಏನಿದೆ ನೋಡಿ. What is meant by power of a lens? Power of lens ಅಂದರೆ ಏನು? Ability of a lens. ಏನು power of lens ಅಂದರೆ? Ability of a lens to converge or diverge. Yes, power of lens andre ability of a lens to converge or diverge. Ability of a lens to converge or diverge. ಅದರ ತಾಕತ್ ಎಷ್ಟು? ಯಾವುದಕ್ಕೆ? ಕಾನ್ವರ್ಸ್, ಕೇಂದ್ರೀಕರಿಸೋದಕ್ಕೆ ಮತ್ತು ವಿಕೇಂದ್ರೀಕರಿಸೋದಕ್ಕೆ ಅದರ ತಾಕತ್ ಎಷ್ಟಿದೆ? ಎಷ್ಟು ಕೇಂದ್ರೀಕರಿಸಬಹುದು, ಎಷ್ಟು ವಿಕೇಂದ್ರೀಕರಿಸಬಹುದು, ಅದೇ ನಮ್ಮ ಪವರ್ ಆಫ್ ಲೆನ್ಸ್ ಅಂತ ನಾವು ಕರಿತೀವಿ. ಫಾರ್ಮುಲಾ ಏನು ಪವರ್ ಆಫ್ ಲೆನ್ಸ್ದು? ಪವರ್ ಆಫ್ ಲೆನ್ಸ್ ಇಸ್ ಈಕ್ವಲ್ ಟು 1 by ಫೋಕಲ್ ಲೆಂತ್. 1 by ಫೋಕಲ್ ಲೆಂತ್. ಎಸ್, ಮತ್ತೆ ವಾಟ್ ಈಸ್ ದ ಎಸ್ ಐ ಯೂನಿಟ್ ಆಫ್ ಪವರ್ ಆಫ್ ಲೆನ್ಸ್? ಪವರ್ ಆಫ್ ಲೆನ್ಸ್ ಎಸ್ ಐ ಯೂನಿಟ್ ಏನು? ಡಯಾಪ್ಟರ್. ನೆನ್ಪಿಟ್ಕೊಳ್ಳಿ, ಡಯಾಪ್ಟರ್. ಇದನ್ನ ನಾವು ಕ್ಯಾಪಿಟಲ್ ಡಿ ಇಂದ ಬರಿತೀವಿ. ಡಯಾಪ್ಟರ್, ಎಸ್ ಐ ಯೂನಿಟ್ ಆಫ್ ಲೆನ್ಸ್, ಪವರ್ ಆಫ್ ಲೆನ್ಸ್ ಇಸ್ ಡಯಾಪ್ಟರ್. ಓಕೆ, ಫಸ್ಟ್ ಕ್ವಶನ್ ಆನ್ಸರ್ ಆಯಿತು. ಬಿ, ದ ಫೋಕಲ್ ಲೆನ್ಸ್ ಆಫ್ ಟೂ ಲೆನ್ಸಸ್ ಎ ಆ್ಯಂಡ್ ಬಿ ಪ್ಲಸ್ ಆರ್ ಪ್ಲಸ್ 0.5 meters and minus 0.4 meters respectively. Mention the types of these lenses in the same order. Okay. ಫೋಕಲ್ ಲೆಂತ್ ಒಂದು ಲೆನ್ಸ್ದು ಪ್ಲಸ್ 0.5 ಮೀಟರ್ ಇದೆ, ಇನ್ನೊಂದ್ರದ್ದು ಮೈನಸ್ 0.4 ಇದೆ. ಯಾವ ಲೆನ್ಸಸ್ ಅವು? ಯಾವುದು ಕಾನ್ವೆಕ್ಸ್ ಲೆನ್ಸ್, ಯಾವುದು ಕಾನ್ಕೇವ್ ಲೆನ್ಸ್ ಅಂತ ಹೇಳ್ಬೋದು. ಇವಾಗ ಕಾನ್ವೆಕ್ಸ್ ಲೆನ್ಸ್ನ ತೊಗೊಂಡ್ರೆ, ಕಾನ್ವೆಕ್ಸ್ ಲೆನ್ಸ್ ನಮ್ಮದು ಈ ಥರ ಇರುತ್ತೆ ತಾನೆ. ಎಸ್, ಪೀನ ಮೊಸರು ಈ ಥರ ಇರುತ್ತೆ. ಸೊ ಇದ್ರದ್ದು ಫೋಕಲ್ ಲೆಂತ್ ಯಾವತ್ತು ಪಾಸಿಟಿವ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಬಿಕಾಸ್ ಈ ಥರ ರೇ ಹೋಗ್ತಿದ್ರೆ ನಮ್ಮದು ಇಲ್ಲಿ ರೇಸ್ ಕಾನ್ವರ್ಸ್ ಆಗುತ್ತೆ. ಎಸ್, ಸೊ ಸೇಮ್ ಡೈರೆಕ್ಷನಲ್ಲಿ ನಾವು ಫೋಕಲ್ ಲೆಂತ್ನ ಅಳಿತೀವಿ. ಸೊ ಇದೇ ಡೈರೆಕ್ಷನಲ್ಲಿ ನಾವು ಫೋಕಲ್ ಲೆಂತ್ನ ಮೆಜರ್ ಮಾಡ್ತೀವಿ. ಸೊ ಪಾಸಿಟಿವ್ ಆಗಿರುತ್ತೆ. ಅಂದರೆ ಎ
ನಮ್ಮದು ಕಾನ್ವೆಕ್ಸ್ ಲೆನ್ಸ್ ಅಂತ ನಾವು ಹೇಳಬಹುದು. ಕನ್ವರ್ಜಿಂಗ್ ಲೆನ್ಸ್ ಅದು, ಎಸ್, ಕೇಂದ್ರೀಕರಿಸುವ ಮಸೂರ, ಅದು ಕನ್ವರ್ಜಿಂಗ್ ಲೆನ್ಸ್, ಕೇಂದ್ರೀಕರಿಸುವ ಮಸೂರ. -0.4 ಮೀಟರ್ ಯಾವುದ್ರದ್ದು? ಕಾನ್ಕೇವ್ ಲೆನ್ಸ್ದದು, ಎಸ್, ಕಾನ್ಕೇವ್ ಲೆನ್ಸ್ದದು. ಇಲ್ಲೇ ಬರೆದ್ಬಿಡ್ತೀನಿ ಸುಮ್ಮನೆ ಯಾಕೆ. ಹಾಂ, ಕಾನ್ವೆಕ್ಸ್ ಲೆನ್ಸ್ ಫಸ್ಟ್ ಒನ್, ಕನ್ವರ್ಜ್ ಹೇಳಿದ್ನಲ್ಲ ನಮಗೆ, ಇದು ಎರಡನೇದು ಕಾನ್ಕೇವ್. ಈ ಥರ ನೋಡಿ, ಈ ಥರ ಇದ್ದಾಗ ಇದು ಪ್ರಿನ್ಸಿಪಲ್ ಆಕ್ಸಿಸ್ ಅಂದ್ಕೊಳ್ಳಿ. ಲೈಟ್ನ ಡೈವರ್ಜ್ ಮಾಡುತ್ತೆ ತಾನೆ, ವಿಕೇಂದ್ರೀಕರಿಸುತ್ತಿದ್ದು ಈ ಥರ ಎಕ್ಸಾಂಪಲ್. ಸೊ ಇದನ್ನು ನಾವು ಈ ಥರ ಎಕ್ಸ್ಟೆಂಡ್ ಮಾಡಿದ್ರೆ ಇದ್ರ ಪ್ರಿನ್ಸಿಪಲ್ ಫೋಕಸ್ ಹಿಂದೆ ಬರುತ್ತೆ, ಅಂದರೆ ಇಲ್ಲಿ ಪ್ರಿನ್ಸಿಪಲ್ ಫೋಕಸ್ ಬರುತ್ತೆ. ಸೊ ನಾವು ಇಲ್ಲಿಂದ ಉಲ್ಟಾ ಅಳಿತೀವಿ, ರಿವರ್ಸ್ ಡೈರೆಕ್ಷನಲ್ಲಿ ನಾವು ಮೆಜರ್ ಮಾಡ್ತೀವಿ ಫೋಕಲ್ ಲೆಂತ್ನ. ನಮ್ಮದು ರೇ ಈ ಥರ ಹೋಗ್ತಿದೆ, ಅದರ ಆಪೋಸಿಟಲ್ಲಿ ನಾವು ಮೆಜರ್ ಮಾಡ್ತಿದ್ವಿ, ಈ ಥರ ಮೆಜರ್ ಮಾಡ್ತಿದ್ವಿ ಅಂದರೆ ಫೋಕಲ್ ಲೆಂತ್ ನೆಗೆಟಿವ್ ಆಗಿರುತ್ತೆ. ಎಸ್, ಸೊ ಇದು ಕಾರ್ಟಿಷಿಯನ್ ಸೈನ್ ಕನ್ವೆನ್ಷನ್ ಅಂತ ನಾವು ಓದ್ತೀವಿ ಮುಂದೆ. ಎಸ್, ಸೊ ಅದಕ್ಕೆ ನಾವು ಇದು ನೆಗೆಟಿವ್ ಇರುತ್ತೆ ಫೋಕಲ್ ಲೆಂತು. ಕಾನ್ಕೇವ್ ಲೆನ್ಸ್, ನಿಮ್ನ ಮಸೂರ. ಓಕೆ, ಇದು ನಮ್ಮದು ವಿಕೇಂದ್ರೀಕರಿಸುವ ಮಸೂರ ಅಂತ ಕರಿತೀವಿ, ಡೈವರ್ಜಿಂಗ್ ಲೆನ್ಸ್. ಅಂಡರ್ಸ್ಟುಡ್? ಸೊ ಆನ್ಸರ್ ಬೇಕಿದ್ರೆ ಬರ್ಕೊಳ್ಳಿ. ಹಾಂ, ಮೆಜರ್ ಆಫ್ ಲೆನ್ಸಸ್ ಎಬಿಲಿಟಿ ಟು ಕನ್ವರ್ಸ್ ಆರ್ ಡೈವರ್ಸ್ ಲೈಟ್, ಅದನ್ನೇ ಹೇಳಿದ್ನಲ್ಲ, ಎಬಿಲಿಟಿ, ಮೆಜರ್ ಆಫ್ ಎಬಿಲಿಟಿ. ಓಕೆ, ಪಾಸ್ ಮಾಡಿ ಬರ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಏನಿದೆ? ರೈಟ್ ಎನಿ 4 ಯೂಸಸ್ ಆಫ್ ಕಾನ್ಕೇವ್ ಮಿರರ್. ಕಾನ್ಕೇವ್ ಮಿರರ್, ಎಸ್, ನಿಮ್ನ ದರ್ಪಣದ ಯೂಸಸ್ ಬರೀರಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್ ಏನು? ವಾಟ್ ಈಸ್ ಮ್ಯಾಗ್ನಿಫಿಕೇಶನ್? ಇಫ್ ದ ವ್ಯಾಲ್ಯೂ ಆಫ್ ಮ್ಯಾಗ್ನಿಫಿಕೇಶನ್ ಆಫ್ an image is +3, then mention the size and nature of the image. Sorry. ಕಾನ್ಕೇವ್ ಮಿರರ್ದು ಯೂಸಸ್ ಎಲ್ಲಿ ಯೂಸ್ ಮಾಡಬಹುದು ನಾವು? ಕಾನ್ಕೇವ್ ಮಿರರ್ ಯಾವುದು? ನಿಮ್ನ ದರ್ಪಣ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಒಂದು ಶೇವಿಂಗ್ ಮಿರರ್ ಆಗಿ, ಅಂದರೆ ನಾರ್ಮಲಿ ಹುಡುಗರು ಇಲ್ಲ ನಮ್ಮ ಅಪ್ಪಂದರು ಯಾರಾದರೂ ಶೇವ್ ಮಾಡ್ಕೊತಿರ್ತಾರಲ್ಲ, ಸೊ ಶೇವಿಂಗ್ ಮಿರರ್ನ ನಾವು ಕಾನ್ಕೇವ್ ಮಿರರ್ ಆಗಿ ಯೂಸ್ ಮಾಡ್ತೀವಿ. ಡೆಂಟಿಸ್ಟ್ಗಳು ಕಾನ್ಕೇವ್ ಮಿರರ್ನ ಯೂಸ್ ಮಾಡ್ತಾರೆ. ಯಾಕೆ? ಡೆಂಟಿಸ್ಟ್ಗಳು ಕಾನ್ಕೇವ್ ಮಿರರ್ನ ಯೂಸ್ ಮಾಡ್ತಾರೆ ಯಾಕೆ? ಸೊ ಕಾನ್ಕೇವ್ ಮಿರರ್ ಅಂದರೆ ಯಾವ ಥರ ಇಮೇಜ್ ಫಾರ್ಮ್ ಆಗುತ್ತೆ? ಎನ್ಲಾರ್ಜ್ದಾಗ ಇಮೇಜ್ ದೊಡ್ಡದಾಗಿ ಫಾರ್ಮ್ ಆಗುತ್ತೆ, ಇರೆಕ್ಟ್ ಅಂದರೆ ನೆಟ್ಗಾಗಿ ಫಾರ್ಮ್ ಆಗುತ್ತೆ. ಸೊ ನಮಗೆ ಡೆಂಟಿಸ್ಟ್ಗಳದ್ದು ಹಲ್ಲು ನೋಡ್ತಿರ್ತಾರೆ ತಾನೆ, ಸೊ ಒಂದು ಸ್ವಲ್ಪ ಇಮೇಜ್ ದೊಡ್ಡದಾಗಿ ಫಾರ್ಮ್ ಆಗಬೇಕು, ಅದಕ್ಕೆ ಅವರು ಕಾನ್ಕೇವ್ ಮಿರರ್ನ ಯೂಸ್ ಮಾಡ್ತಾರೆ. ಶೇವಿಂಗ್ ಮಾಡುವಾಗಲೂ ನಮಗೆ ಸ್ವಲ್ಪ ದೊಡ್ಡದಾಗಿ ಕಾಣಬೇಕು, ನಾವು ಶೇವ್ ಮಾಡಬೇಕಾದ್ರೆ ಇಲ್ಲೆಲ್ಲ ದೊಡ್ಡದಾಗಿ ಕಾಣಬೇಕು ತಾನೆ, ಕರೆಕ್ಟಾಗಿ ಶೇವ್ ಮಾಡಬೇಕಂದ್ರೆ. ಸೊ ಅದಕ್ಕೂ ಕೂಡ ನಾವು ಕಾನ್ಕೇವ್ ಮಿರರ್ನ ಯೂಸ್ ಮಾಡ್ತೀವಿ. ಮತ್ತೆಲ್ಲಿ ಯೂಸ್ ಮಾಡ್ತೀವಿ? ಇನ್ನೊಂದು ಸೋಲಾರ್ ಫರ್ನೆಸ್ ಅಂತ ಕರಿತೀವಿ. ಇಮೇಜೇ ತೋರಿಸ್ಬಿಡ್ತೀನಿ ನಿಮಗೆ, ಇಮೇಜ್ ಇದೆ ಇಲ್ಲಿ, ವೇಟ್. ಹಾಂ, ಟಾರ್ಚ್ ಒಂದು ಮೇನ್, ಟಾರ್ಚು ಮರ್ತ್ಬಿಟ್ಟಿದ್ವಿ. ಟಾರ್ಚಲ್ಲೂ ಕೂಡ ಕಾನ್ಕೇವ್ ಮಿರರ್ನ ಯೂಸ್ ಮಾಡ್ತೀವಿ. ಯಾಕಂದರೆ ಬಲ್ಬ್ನ ಪ್ರಿನ್ಸಿಪಲ್ ಫೋಕಸ್ ಮೇಲಿಟ್ಟಾಗ, ಸೊ ಬಲ್ಬಿಂದ ಏನು ರೇಸು ಈ ಥರ ಎಮಿಟ್ ಆಗುತ್ತಲ್ಲ, ಸೊ ಅದು ಕಾನ್ಕೇವ್ ಮಿರರ್ಗೆ ಬಿದ್ದು ಪ್ಯಾರಲಲ್ ಆಗಿ ಎಮಿಟ್ ಆಗುತ್ತೆ. ಎಸ್, ಸೊ ಇದಕ್ಕೋಸ್ಕರ ನಾವು ಟಾರ್ಚಲ್ಲೂ ಕೂಡ ಯೂಸ್ ಮಾಡ್ತೀವಿ ಕಾನ್ಕೇವ್ ಮಿರರ್ನ. ಮತ್ತು ಆಮೇಲೆ ಶೇವಿಂಗ್ ಮಿರರ್, ಡೆಂಟಿಸ್ಟ್ಗಳು ನಾನು ಹೇಳಿದ್ನಲ್ಲ, ಡೆಂಟಿಸ್ಟ್ಗಳು ಇಮೇಜ್ ದೊಡ್ಡದಾಗಿ ಫಾರ್ಮ್ ಆಗುತ್ತೆ. ಮತ್ತು ಇನ್ನೊಂದು ಸೋಲಾರ್ ಫರ್ನೆಸ್, ಇದು ಸೋಲಾರ್ ಫರ್ನೆಸ್ ಕಾನ್ಕೇವ್ ಮಿರರೇ. ಯಾಕಂದರೆ ಇದೊಂಥರ ಇದೇ ಥರ ಆ್ಯಕ್ಟ್ ಆಗುತ್ತೆ. ಇಲ್ಲಿ ಬಲ್ಬಿಂದ ಎಮಿಟ್ ಆಗಿ ಪ್ಯಾರಲಲ್ ಆಗಿ ಹೋಗ್ತಿದ್ದಾವೆ ಪ್ರಿನ್ಸಿಪಲ್ ಆಕ್ಸಿಸ್ಗೆ. ಎಸ್, ಬಟ್ ಇಲ್ಲೇನಾಗುತ್ತೆ, ಇದ್ರ ಉಲ್ಟಾ ಆಗುತ್ತೆ. ಕಾನ್ಕೇವ್ ಮಿರರ್ ಮೇಲೆ ಸನ್ಲೈಟ್ ಪ್ಯಾರಲಲ್ ಆಗಿ ಬಿದ್ದು ಪ್ರಿನ್ಸಿಪಲ್ ಫೋಕಸ್, ಇದೇನು ಕುಕ್ಕರ್ ಏನಿದೆಯಲ್ಲ, ಪ್ರಿನ್ಸಿಪಲ್ ಫೋಕಸ್ ಮೇಲೆ ಇಟ್ಟಿರ್ತಾರೆ. ನಾವೆಲ್ಲಿ ಬಲ್ಬ್ ಇಟ್ಟಿರ್ತೀವಲ್ಲ ಅಲ್ಲಿ ಪ್ರಿನ್ಸಿಪಲ್ ಫೋಕಸ್ ಮೇಲೆ ಇಟ್ಟಿರ್ತಾರೆ. ಸೊ ಸೋಲಾರ್ ಸನ್ಲೈಟ್ ಏನು ಬರುತ್ತಲ್ಲ, ಪ್ಯಾರಲಲ್ ಆಗಿ ಬಂದು ರಿಫ್ಲೆಕ್ಟ್ ಆಗಿ ಪ್ರಿನ್ಸಿಪಲ್ ಫೋಕಸ್ ಮೇಲೇ ಡೈರೆಕ್ಟ್ ಒಂದೇ ಪಾಯಿಂಟ್ ಮೇಲೇ ಫೋಕಸ್ ಆಗುತ್ತೆ, ಕಾನ್ವರ್ಜ್ ಆಗುತ್ತೆ. ಸೊ ಅದಕ್ಕೆ ಕಾನ್ಕೇವ್ ಮಿರರ್ನ ಯೂಸ್ ಮಾಡ್ತೀವಿ. ಎಸ್, ಬೇಕಾದ್ರೆ ಇಲ್ಲಿ ಬರ್ದಿದ್ದೀನಿ, ನೋಡ್ಕೊಳ್ಳಿ ಒಂದ್ಸರಿ. ಇನ್ನೊಂದು ಕ್ವಶನ್ ಇದೆಯಲ್ಲ, ಸಾರಿ, ಇನ್ನೊಂದು ಕ್ವಶನ್ ಏನಿದೆ? ವಾಟ್ ಈಸ್ ಮ್ಯಾಗ್ನಿಫಿಕೇಶನ್? ಮ್ಯಾಗ್ನಿಫಿಕೇಶನ್ ಅಂದರೆ ಏನು? ರಿಲೇಟಿವ್ ಇನ್ಕ್ರೀಸ್ ಆರ್ ರಿಲೇಟಿವ್ ಇನ್ಕ್ರೀಸ್ ಇನ್ ದ ಸೈಜ್ ಆಫ್ ದ ಇಮೇಜ್ ವಿತ್ ರೆಸ್ಪೆಕ್ಟ್ ಟು ಆಬ್ಜೆಕ್ಟ್. ಅಂದರೆ ಒಂದು ಆಬ್ಜೆಕ್ಟ್ ಇದೆ, ಫಾರ್ ಎಕ್ಸಾಂಪಲ್ ಒಂದು ಆಬ್ಜೆಕ್ಟ್ ಇದೆ, ಇದೇ ಪೆನ್ ಇದೆ ಅಂದ್ಕೊಳ್ಳಿ. ಸೊ ಇದ್ರ ಇಮೇಜ್ ಎಷ್ಟು ದೊಡ್ಡದಾಗಿ ಫಾರ್ಮ್ ಆಗಿದೆ,
ಈ ಸೈಜಿಂದ ಕಂಪೇರ್ ಮಾಡಿದ್ರೆ ಎಷ್ಟು ಪಟ್ಟು ದೊಡ್ಡದಾಗಿದೆ, ಇದರಿಂದ 2 ಪಟ್ಟು ದೊಡ್ಡದಾಗಿದೆಯಾ, ಇದರಿಂದ 3 ಪಟ್ಟು ದೊಡ್ಡದಾಗಿದೆಯಾ, ಸೊ ಅದೇ ಮ್ಯಾಗ್ನಿಫಿಕೇಶನ್ ಅಂತ ಕರಿತೀವಿ ನಾವು. ಎಸ್, ಸೊ ಅದನ್ನ ಯಾವ ಥರ ಬರಿತೀವಿ ನಾವು, ಈ ಥರ ಬರಿತೀವಿ. ಎಮ್ ಮ್ಯಾಗ್ನಿಫಿಕೇಶನ್ ಎಮ್ ಅಂತ ಕರಿತೀವಿ. ಹೈಟ್ ಆಫ್ ಎಚ್ ಅಂದರೆ ಹೈಟ್ ಆಫ್ ಇಮೇಜ್ ಟು ದ ಹೈಟ್ ಆಫ್ ಆಬ್ಜೆಕ್ಟ್, ಈ ಥರನೂ ಬರಿತೀವಿ. ಇಲ್ಲ ಡಿಸ್ಟೆನ್ಸ್ ಆಫ್ ಇಮೇಜ್ ಟು ದ ಡಿಸ್ಟೆನ್ಸ್ ಆಫ್ ಆಬ್ಜೆಕ್ಟ್ ಅಂತಾನು ಕರಿತೀವಿ ನಾವು. ಎಸ್, ಮತ್ತೇನು ಹೇಳಿದ್ದಾರೆ, ಹಾಂ, ಇಫ್ ದ ವ್ಯಾಲ್ಯೂ ಆಫ್ ಮ್ಯಾಗ್ನಿಫಿಕೇಶನ್ ಆಫ್ ಆನ್ ಇಮೇಜ್ ಇಸ್ 3 times, ದೆನ್ ಮೆನ್ಷನ್ ದ ಸೈಜ್. ಸೊ ಮೆನ್ಷನ್ ದ ಸೈಜ್ ಆ್ಯಂಡ್ ನೇಚರ್ ಆಫ್ ದ ಇಮೇಜ್. +3 ಅಂದರೆ ಅದು ಒಂದು ಆಬ್ಜೆಕ್ಟ್ನ 3 ಪಟ್ಟು ದೊಡ್ಡದಾಗಿದೆ ಅಂತ ನಾವು ಹೇಳ್ತೀವಿ. ಎಸ್, ನೇಚರ್ ದೊಡ್ಡದಾಗಿದೆ, ಇರೆಕ್ಟಾಗೇ ಇರುತ್ತೆ, ರೈಟ್. ಸೊ ನೋಡಿ ಇಲ್ಲಿದೆ ನೋಡಿ, ಸೈಜ್ ಆಫ್ ದ ಇಮೇಜ್ ಈಸ್ 3 times ಸೈಜ್ ಆಫ್ ದ ಆಬ್ಜೆಕ್ಟ್. ನಾನು ಹೇಳಿದ್ನಲ್ಲ, ಇರೆಕ್ಟಾಗೇ ಇದೆ, ಪ್ಲಸ್ ವರ್ಚುವಲ್ ಆಗಿದೆ, ಮಿಥ್ಯವಾಗಿದೆ, ರಿಯಲ್ ಅಲ್ಲ, ವರ್ಚುವಲ್ ಇಮೇಜ್ ಫಾರ್ಮ್ ಆಗಿರುತ್ತೆ. ಎಸ್, ಇಮೇಜ್ ಈಸ್ ವರ್ಚುವಲ್. ಸೊ ಇಲ್ಲಿ ರೇಷಿಯೋ ಆಫ್, ಇಲ್ಲಿ ಇಮೇಜ್ ಡಿಸ್ಟೆನ್ಸ್ ಆಗಬೇಕು ಟು ದ ಇದು ಆಬ್ಜೆಕ್ಟ್ ಡಿಸ್ಟೆನ್ಸ್ ಆಗಬೇಕು. ಆಬ್ಜೆಕ್ಟ್ ಡಿಸ್ಟೆನ್ಸ್. ಓಕೆ, ಪಾಸ್ ಮಾಡಿ ಬೇಕಾದ್ರೆ ಬರ್ಕೊಳ್ಳಿ. ಟಾರ್ಚ್ ಇದು ಎಕ್ಸಾಂಪಲ್ಸ್, ಅಂದರೆ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಕಾನ್ಕೇವ್ ಮಿರರ್ನ. ಟು ಆಪ್ಟೇನ್ ದ ಪ್ಯಾರಲ್ ಬೀಮ್ ಆಫ್ ಲೈಟ್ ಆ್ಯಂಡ್ ಟಾರ್ಚಸ್ ಹೇಳಿದ್ನಲ್ಲ. ವೆಹಿಕಲ್ ಹೆಡ್ಲೈಟ್ಸ್, ವೆಹಿಕಲ್ ಹೆಡ್ಲೈಟ್ಸಲ್ಲೂ ಇದನ್ನ ಯೂಸ್ ಮಾಡಿರ್ತಾರೆ. ಸರ್ಚ್ ಲೈಟ್ಸ್, ವೆಹಿಕಲ್ ಹೆಡ್ಲೈಟ್ಸ್, ಶೇವಿಂಗ್ ಮಿರರಲ್ಲಿ ಡೆಂಟಿಸ್ಟ್ ಯೂಸ್ ಕಾನ್ಕೇವ್ ಮಿರರ್ ಟು ಆಪ್ಟೇನ್ ಲಾರ್ಜ್ ಇಮೇಜ್ ಆಫ್ ದ ಟೀತ್ ಹೇಳಿದ್ನಲ್ಲ, ಲಾರ್ಜ್ ಆ್ಯಂಡ್ ಲಾರ್ಜ್ ಇಮೇಜ್. ಎಸ್, ಸೋಲಾರ್ ಫರ್ನೆಸಲ್ಲಿ ಟು ಕಾನ್ಸಂಟ್ರೇಟ್ ಸನ್ ರೇಸ್, ಅದೇ ಹೇಳಿದ್ನಲ್ಲ, ಫೋಕಸ್ ಮೇಲೆ ಬೀಳೋಕ್ಕೆ, ಕನ್ವರ್ಸ್ ಆಗೋಕ್ಕೆ ಒಂದೇ ಪಾಯಿಂಟಲ್ಲಿ, ಅದಕ್ಕೆ ಯೂಸ್ ಮಾಡ್ತಾರೆ. ಎಸ್, ಮತ್ತು ಇಲ್ಲಿ ನೋಡಿ, ರಿಲೇಟಿವ್ ಎಕ್ಸ್ಟೆಂಟ್ ಟು ವಿಚ್ ದ ಇಮೇಜ್ ಆಫ್ ಅನ್ ಆಬ್ಜೆಕ್ಟ್ ಈಸ್ ಮ್ಯಾಗ್ನಿಫೈಡ್ ವಿತ್ ರೆಸ್ಪೆಕ್ಟ್ ಟು ದ ಸೈಜ್ ಆಫ್ ದ ಆಬ್ಜೆಕ್ಟ್ ಹೇಳಿದ್ನಲ್ಲ. ಎಷ್ಟು ಪಟ್ಟು ರಿಲೇಟಿವ್ಲಿ ದೊಡ್ಡದಾಗಿದೆ ಆಬ್ಜೆಕ್ಟಿಗಿಂತ, ಅದು ಮ್ಯಾಗ್ನಿಫಿಕೇಶನ್ ಅಂತ ಕರಿತೀವಿ. ರೇಷಿಯೋ ಆಫ್ ಹೈಟ್ ಆಫ್ ದ ಇಮೇಜ್ ಟು ದ ಹೈಟ್ ಆಫ್ ದ ಆಬ್ಜೆಕ್ಟ್, ರೇಷಿಯೋ ಆಫ್ ಇಮೇಜ್ ಡಿಸ್ಟೆನ್ಸ್ ಟು ದ ಆಬ್ಜೆಕ್ಟ್ ಡಿಸ್ಟೆನ್ಸ್. ಎಸ್, ಯಾವ ಥರ ಫಾರ್ಮ್ ಆಗಿರುತ್ತೆ, ಇರೆಕ್ಟ್ ನೆಟ್ಟಗಾಗಿ ಫಾರ್ಮ್ ಆಗಿರುತ್ತೆ, ವರ್ಚುವಲ್ ಆಗಿ ಫಾರ್ಮ್ ಆಗಿರುತ್ತೆ. ಮತ್ತು ಸೈಜ್ ಆಫ್ ದ ಇಮೇಜ್ ಕೇಳಿದ್ದಾರೆ, +3 ಅಂದರೆ ಏನದ, ಅದ್ರ ವ್ಯಾಲ್ಯೂ ಏನು, ನೇಚರ್ ಯಾವ ಥರ ಫಾರ್ಮ್ ಆಗಿರುತ್ತೆ. ಸೈಜ್ ಆಫ್ ದ ಇಮೇಜ್ ಈಸ್ 3 times 3 ಪಟ್ಟು ದೊಡ್ಡದಾಗಿದೆ ಅಂತ ಆಬ್ಜೆಕ್ಟಿಗಿಂತ ಅಂತ ನಾವು ಹೇಳಬಹುದು. ಎಸ್, ಇಲ್ಲಿ ಇಮೇಜ್ ಇದೆ. ಪಾಸ್ ಮಾಡಿಬೇಕಾದ್ರೆ ಬರ್ಕೊಂಬಿಡಿ ಒಂದ್ಸರಿ. ವೇಟ್, ಇದೊಂದು ಕರೆಕ್ಷನ್ ಮಾಡ್ಕೊಳ್ಳಿ, ನಾನು ಬರ್ದಿರೋದು ಇದು ಇಮೇಜ್ ಡಿಸ್ಟೆನ್ಸ್ ಆಗಬೇಕು, ಇದು ಆಬ್ಜೆಕ್ಟ್ ಡಿಸ್ಟೆನ್ಸ್ ಆಗಬೇಕು. ಓಕೆ, ಬರ್ಕೊಳ್ಳಿ, ಪಾಸ್ ಮಾಡಿ ಬರ್ಕೊಳ್ಳಿ. ನೆಕ್ಸ್ಟ್, ಇದು ಇಮೇಜಸ್ ನಾನು ತೋರಿಸಿದೆ, ಕನ್ನಡದಲ್ಲಿ ಬೇಕಿದ್ರೆ ಈ ಥರ ಇದೆ. ಇದು ವಸ್ತು ದೂರ ಅಲ್ಲ, ಬಿಂಬ ದೂರ. ಬಿಂಬ ದೂರ, ಇದು ವಸ್ತು ದೂರ. ಇದನ್ನು ಕರೆಕ್ಷನ್ ಮಾಡ್ಕೊಳ್ಳಿ. ವಸ್ತು ದೂರ, ಬಿಂಬ ದೂರ ಮತ್ತು ವಸ್ತು ದೂರದ ಅನುಪಾತ. ಪಾಸ್ ಮಾಡಿ ಬರ್ಕೊಂಬಿಡಿ. ಓಕೆ, ಸೊ ನಾವು ಇವತ್ತು ಈ ಸೆಷನಲ್ಲಿ ಡಿಸ್ಕಸ್ ಮಾಡಿರೋದು ಇಂಪಾರ್ಟೆಂಟ್ ಕ್ವಶನ್ಸ್ ಆಫ್ ಲೈಟ್ ಚಾಪ್ಟರ್. ಅರ್ಥ ಆಯ್ತಾ? ಸೊ ಚೆನ್ನಾಗಿ ಓದಿ, ಎಕ್ಸಾಮ್ ಚೆನ್ನಾಗಿ ಮಾಡಿ. ಆಲ್ ದ ಬೆಸ್ಟ್.